ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಸೃಷ್ಟಿಸ್ಥಿತ್ಯಪ್ಯಯೇಹಾನಿಹತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃದ್ಯವರುಧ್ಯತೆತ್ರ ಕೃತಿಭಿಃ ಶುಶ್ರೂಷುಭಿಸ್ತಕ್ಷಣಾ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾಮಂತಧ್ರುವಾಯಾನುಪಲಭ್ಯವರ್ತ್ಮನೆ ಮಾತರ್ಮೇ ಮಾತರಿಶ್ವನ್ ಪಿತುರತುಲಪುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರಜಲರಿತಜ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವದೇವ ಹಿ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ ವಕ್ರತುಂಡಮಹಾಕಾಯ ಕೋಟಿಸೂರ್ಯಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸಮ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದಗ್ಧವಾರಾಂ ನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸತ್ಬೋಧ ಸದ್ಯಾನಪಾನ್ ಆಪಾದಮೌಲಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಶ್ರೀ ಶುಕೋ
च कृत्वा दैत्यवधं कृष्णः स रामो यदुभिर्वृता भुवोऽवतारयन् भारं यविष्टं जनयन् कलिम् स्वस्त्यस्तु सताम् अशेषसन्मङ्गलानि भवन्तु श्लोकैकश्रवणपठनमात्रेण कथावक्तुश्च श्रोतॄणाम् निखिलकलिकतकल्मषापनूतनपटुतरे मोक्षादिखिलपुरुषार्थसाधनीभूते श्रीमद्भागवते महापुराणे यत्किञ्चित् पूर्वोक्तप्रमेयानुवादः हरिः ओं हरिः ओं हरिः ओं श्रीगुरुभ्यो नमः। ವಿಶ್ವಾವಸುನಾಮ ಸಂವತ್ಸರದ ಕೊನೆಯದಾದ 2 ಮಾಸಗಳು, ಅದರಲ್ಲಿಯೂ ಮಾಘ ಮಾಸದ ಕೊನೆಯ ದಿನ ಇವತ್ತು. ಮತ್ತೆ ನಮ್ಮ ಜೀವನದಲ್ಲಿ ವಿಶ್ವಾವಸುನಾಮ ಸಂವತ್ಸರ ನೋಡ್ಲಿಕ್ಕೆ ಆಗೋದಿಲ್ಲ. 60 ವರ್ಷಗಳ ನಂತರ ಈ ಸಂವತ್ಸರ ಬರಬೇಕು. ಅಲ್ಲಿವರೆಗೆ ಇದ್ದವರು ನೋಡುತ್ತಾರೆ. ಈ ಬ್ಯಾಂಕ್ಗಳಲ್ಲಿ ವರ್ಷದ ಎಂಡಿಗೆಲ್ಲ ಒಪ್ಪಿಸ್ತಾರೆ ನೋಡಿ ಲೆಕ್ಕ. ಹಾಗೆ ವಿಶ್ವಾವಸುನಾಮ ಸಂವತ್ಸರದ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಏನು ಮಾಡಿದೆ, 1 ವರ್ಷ ಅಂತಾನೆ ದೇವರು. ಸಂಪೂರ್ಣ 1 ವರ್ಷದಲ್ಲಿ ಮಾಡಿದ ಎಲ್ಲ ಶುಭ ಕರ್ಮಗಳನ್ನು ಒಪ್ಪಿಸೋದಕ್ಕೆ ಕೊನೆಗೊಂದು ಮಾಸ ಎಲ್ಲ ಒಪ್ಪಿಸಿ ಹೋಗೋದು. ಬೆಂಗಳೂರಲ್ಲಿ BMTC ಬಸ್ಗಳು ಹೋಗ್ತಿರ್ತವೆ. ಬೆಳಗ್ಗೆ 6:30 ಒಬ್ಬ ಕಂಡಕ್ಟರ್ ಬಸ್ಸಿಗೆ ಬಂದ ಅಂತ ಇಟ್ಕೊಳ್ಳಿ, ರಾತ್ರಿ ಹೋಗೋದ್ರೊಳಗೆ ಅವ್ರ ಕೈಯಲ್ಲಿ 20,000 ರೂಪಾಯಿ ಆಡ್ತಿರ್ತಾರೆ. 500 ರೂಪಾಯಿ ನೋಟು, 200 ರೂಪಾಯಿ ನೋಟು, 100 ರೂಪಾಯಿದು, 20, 10 ರೂಪಾಯಿದು ಬೇಕಾದಷ್ಟು ಬೇಡದವ್ರಿಗೆಲ್ಲ ಚಿಲ್ಲರೆ ಕೊಡ್ತಾನೆ. ಮನೆಗೆ ಹೋಗ್ಬೇಕಾದ್ರೆ ಅವನಿಗೂ 50 ರೂಪಾಯಿ ಯಾರು ಕೊಡ್ಬೇಕು ಆಟೋಕ್ಕೆ. ಬೆಳಗ್ಗಿಂದ ರಾತ್ರಿವರೆಗೆ 30-40 ಸಾವಿರ ರೂಪಾಯಿ ಇರುತ್ತೆ. ಅದನ್ನ ಒಪ್ಪಿಸಿ ಲೆಕ್ಕ ಕೊಟ್ಟು ಮನೆಗೆ ಹೋಗ್ಬೇಕು. ಹಾಗೆ ನಾವಿಲ್ಲಿಂದ ಹೋಗುವಾಗ ಎಲ್ಲ ಇಲ್ಲಿ ಒಪ್ಪಿಸ್ಬಿಟ್ಟೆ ಹೋಗೋದು, ಜೊತೆಗೆ ತಗೊಂಡು ಹೋಗೋದೇನಿಲ್ಲ. ಏನೇನಿದೆ ಇರುವ ಆಯುಷ್ಯದೊಳಗೆ ಎಷ್ಟು ದಿನ ಪಾಠ ಆಯಿತು, ಪ್ರವಚನ, ಜಪ, ಪೂಜೆ, ಪಾರಾಯಣ, ತೀರ್ಥಯಾತ್ರೆ, ಪ್ರದಕ್ಷಿಣೆ, ನಮಸ್ಕಾರ, ಅನ್ನದಾನ, ಚಾತುರ್ಮಾಸ, ವಿಷ್ಣು ಪಂಚಕ, ಏನೇನು ಸತ್ಕರ್ಮಗಳು ಒಳಗಿದ್ದು ಭಗವಂತ ಮಾಡಿಸಿದ್ದಾನೆ ಅದೆಲ್ಲವೂ ನಿನ್ನ ಪೂಜೆ ಅಂತ ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ದೇವರ ನಿಜವಾದ ಪೂಜೆ ಅಂದರೆ ಯಾವುದು? ಅಭಿಷೇಕ, ಅರ್ಚನೆ, ಧೂಪ, ದೀಪ, ನೈವೇದ್ಯ ಎಲ್ಲ. ಆಚಾರ್ಯರು ಹೇಳ್ತಾರೆ, ಇದಂ ಜ್ಞಾನಂ ಹರೇ ಪೂಜಾ ಹರೇರೇ ಓದಿತಂ ಸದಾ ಹರಿಯಧೀನಂ ಚ ಸರ್ವತ್ರ ಇತ್ಯೇವಂ ನ್ಯಾಸೌ ಹರವು ಸ್ಮೃತಃ. ಏಕಾದಶ ಸ್ಕಂದ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ದೇವರಿಗೆ ಅತೀ ಪ್ರಿಯವಾದ ಪೂಜೆ ಅಂದರೆ ಯಾವುದು? ಅಭಿಷೇಕ, ಅರ್ಚನೆ, ಧೂಪ, ದೀಪ, ನೈವೇದ್ಯ, ಪ್ರದಕ್ಷಿಣೆ, ನಮಸ್ಕಾರ, ಮಂತ್ರಪುಷ್ಪ, ಇದೆಲ್ಲವೂ ಪೂಜೆನೆ. ಇದಕ್ಕಿಂತ ದೊಡ್ಡ ಪೂಜೆ ಅಂದರೆ ಭಗವಂತನ ದಿವ್ಯವಾದ ಚರಿತ್ರೆಯನ್ನ ಶ್ರವಣ ಮಾಡೋದು, ಭಾಗವತಾದಿ ಗ್ರಂಥಗಳನ್ನು ಮೇಲಿಂದ ಮೇಲೆ ಶ್ರವಣ ಮಾಡೋದು, ಇದೇ ಒಂದು ಪೂಜಾ. ಜ್ಞಾನ ಸತ್ರ ಇದೊಂದು ವಿಷ್ಣು ಪೂಜಾ ಅಂತ ಮಾಡಬೇಕು. ನಾನು ಅನೇಕ ಸಲ ಹೇಳಿದ್ದೀನಿ, ಪ್ರವಚನಕ್ಕೆ ಬಂದು ಕೂತಾಕ್ಷಣ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಪ್ರವಚನ ಶ್ರವಣಾಖ್ಯಂ ಕರ್ಮ ಕರಿಷ್ಯೆ ಅಂತ ಸಂಕಲ್ಪ ಮಾಡಬೇಕು. ಮುಗುದಾಕ್ಷಣ ಅನೇನ ಭಾಗವತ ಶ್ರವಣೇನ ಭಗವಾನ್ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವವಲ್ಲಭ ಶ್ರೀಮತ ಅಂಬರಣಿಪತಿ ವೇದವ್ಯಾಸ ಪ್ರೀಯತಾಂ ಪ್ರೀತೋ ಭವತು. ಒಂದು ದಿನದ ಪ್ರವಚನ, ಒಂದು ಪೂಜೆ ಆಯಿತು. ಪ್ರತಿಯೊಂದು ಕರ್ಮದಲ್ಲಿ ಪ್ರಾರಂಭದಲ್ಲಿ ಸಂಕಲ್ಪ, ಕೊನೆಗೆ ಸಮರ್ಪಣೆ, ಇದು 2 ನಮ್ಮ ಕರ್ಮಗಳಿಗೆ ಒಂದು ಅರ್ಥದಲ್ಲಿ ಪುಷ್ಟಿ ಇದ್ದಾರೆ. ಒಬ್ಬ ವ್ಯಕ್ತಿ ಒಂದು ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡಬಹುದು? ಹಗಲೂ ರಾತ್ರಿ ದುಡಿದು 40-50 ವರ್ಷ ಕೆಲಸ ಮಾಡಿ, ಒಂದು ದಿನ ಪಾಠ ಬೇಡ, ಪ್ರವಚನ ಬೇಡ, ಕೇವಲ ಸಂಪಾದನೆ ಸಂಪಾದನೆ ಸಂಪಾದನೆ. ಎಷ್ಟು ಮಾಡಬಹುದು? 50 ಕೋಟಿ ಮಾಡಬಹುದೇನೋ ಗೊತ್ತಿಲ್ಲ, ಬಹಳ ಐತೇನು? ಸರಿ, ಒಂದು 10 ಕೋಟಿ ಎಂದಿಟ್ಕೊಳ್ಳಿ. ಇಡೀ ಆಯುಷ್ಯ ಹಗಲು ರಾತ್ರಿ ದುಡಿದು 10 ಕೋಟಿ ರೂಪಾಯಿ ಸಂಪಾದನೆ ಮಾಡ್ತಾನೆ. ಸಂಪಾದನೆ ಮಾಡಲಿಕ್ಕೆ 10 ಇಡೀ ಆಯುಷ್ಯ ಬೇಕು. ಅದನ್ನು ಕಳ್ಕೊಳ್ಳಿಕ್ಕೆ ಮನೆಗೆ ಬೀಗ ಹಾಕದೆ ಮರ್ತು ಹೋದರೆ
ಅಥವಾ ಇನ್ನೆಲ್ಲೋ ನಿರ್ಲಕ್ಷ್ಯವಾಗಿ ಎಲ್ಲೋ ಇಟ್ಟ ಅಂದರೆ ಸಂಪಾದನೆಗೆ ಎಷ್ಟು ಶ್ರಮ ಪಡ್ತಾನೆ, ಕಳ್ಕೊಳ್ಳಿಕ್ಕೆ ಶ್ರಮ ಬೇಕಾಗಿಲ್ಲ. ಹಾಗೇನೆ ನಾವು ಮಾಡುವ ಈ ಪಾಠ, ಪ್ರವಚನ, ಪೂಜೆ, ಜಪ, ಪ್ರದಕ್ಷಿಣೆ, ನಮಸ್ಕಾರ ಇದೆಲ್ಲ ಒಂದು ಅರ್ಥದಲ್ಲಿ ಸಂಪಾದನೆ ಮಾಡುವ ಸಂಪತ್ತು. ಇದಕ್ಕೂ ಒಂದು ಬೀಗದ ಕೈ ಇದೆ, ಅದು ಕೃಷ್ಣಾರ್ಪಣವೆಂಬ ಬೀಗ ಹಾಕಿರಿ ಅಂತಾರೆ. ಹೇಗೆ ನಿಮ್ಮ ಸಂಪತ್ತು ರಕ್ಷಣೆಗೆ ಎರಡೆರಡು ಲಾಕ್ ಮಾಡ್ತೀರಲ್ಲ, ಪ್ರಾರಂಭದಲ್ಲಿ ವಿಷ್ಣು ಪ್ರೇರಣೆಯ, ಕೊನೆಗೆ ಕೃಷ್ಣಾರ್ಪಣ, ಇದು ಬೀಗ ಹಾಕಿ ಅಸುರರು ದೈತ್ಯರು ನಿಮ್ಮ ಕರ್ಮಗಳ ಒಯ್ಯೋದಿಲ್ಲ. ಇಲ್ಲ ಅಂದ್ರೆ ಏನು ವೈಭವದಿಂದ ಏನು ಕರ್ಮಗಳ ಮಾಡಿದರೂ ಅದು ಕೃಷ್ಣಾರ್ಪಣವಾಗಲಿಲ್ಲ ಅಂದ್ರೆ, ಪರಮಾತ್ಮನಿಗೆ ಅರ್ಪಣವಾಗಲಿಲ್ಲ ಅಂದ್ರೆ ಶ್ರಮ ಏವ ಹಿ ಕೇವಲ. ಹಾಗಾಗಿ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕೆ ಭಾಗವತದ ಶ್ರವಣ ಮಾಡ್ತಾ ಇದ್ದೇವೆ. ನೋಡಿ, ಕಳೆದ ವರ್ಷ ಕಾರ್ತಿಕ ಮಾಸದಲ್ಲಿ ಸಂಕಲ್ಪ ಮಾಡಿ ಆಗಿತ್ತು. ಏನಂತ? ಸಂವತ್ಸರ ಮುಗಿಯೋದ್ರೊಳಗೆ 12 ಸ್ಕಂದ ಮುಗಿತೇವೆ ಅಂತ. ವಾಸ್ತವಿಕ ಕಾರ್ತಿಕ ಮಾಸ ಶುರುವಾಗಿ ಮೊನ್ನೆ ಕಾರ್ತಿಕ ಮಾಸಕ್ಕೆ ಭಾಗವತದ ಸಂಪೂರ್ಣ ಸಮಾಪ್ತಿಯಾಗಿದೆ ನೈಮಿಷಾರಣ್ಯದಲ್ಲಿ. ಆದರೆ ಪ್ರಾರಂಭ ಮಾಡಿದ್ದು ಹನುಮಂತ ದೇವರ ಎದುರಿಗೆ. ಏಕಾದಶ ದ್ವಾದಶ ಸ್ಕಂದಗಳ 2 ಸ್ಕಂದಗಳ ಪ್ರವಚನ ಅವರು ಇಲ್ಲದೆ ಇರುವ ಜಾಗ ಇಲ್ಲ, ಅವರು ಸರ್ವತ್ರ ಇದ್ದಾರೆ. ಆದರೂ ವಿಶೇಷವಾಗಿ ಮಧ್ವ ಸಂಘದಲ್ಲಿ ಅವರ ಸನ್ನಿಧಾನ ಇದೆ. ಹಾಗಾದ್ರೆ ನನ್ನ ಸನ್ನಿಧಾನದಲ್ಲಿ ಶುರು ಮಾಡಿ 10 ಸ್ಕಂದಗಳ ಮಾತ್ರ ಹೇಳಿದ, ಇನ್ನೆರಡು ಹೇಳೋರು ಯಾರು? ಇಲ್ಲಿ ಮಂಗಳ ಮಾಡಲ್ವಾ? ಆಯ್ತು ಸ್ವಾಮಿ, ಸಮಯ ಸಿಕ್ಕಾಗ ಮಾಡ್ತೇನೆ. ಸಮಯ ಸಿಕ್ಕಾಗಲ್ಲ, ವಿಶ್ವಾವಸುನಾಮ ಸಂವತ್ಸರ ಮುಗಿಯೋದ್ರೊಳಗಾಗಿ 2 ಸ್ಕಂದ ಮುಗಿಬೇಕು. ಹಾಗಾಗಿ ಇವತ್ತಿನಿಂದ 5 ದಿನ, ಮತ್ತೆ ಮಾರ್ಚ್ ತಿಂಗಳಲ್ಲಿ ಫಲ್ಗುಣ ಮಾಸದಲ್ಲಿ ಒಂದು 8 ದಿನ, ಒಟ್ಟಾರೆ ಈ 8-15 ದಿನಗಳಲ್ಲಿ ಏಕಾದಶ ಮತ್ತು ದ್ವಾದಶ ಸ್ಕಂದಗಳನ್ನು ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಶ್ರವಣ ಮಾಡಿ 1 ಸಂವತ್ಸರದ ಜ್ಞಾನ ಸತ್ರವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡೋಣ. ಏಕಾದಶ ಸ್ಕಂದ ಹೇಗಿದೆ ಅಂತ ನಿಮ್ಗೆ ಈಗಾಗಲೇ ಪರಿಚಯ ಆಗಿರ್ತದೆ. ನೈಮಿಷಾರಣ್ಯದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ 2 ಹೊತ್ತು ಶ್ರವಣ ಮಾಡಿದರೂ 7 ದಿನಗಳಲ್ಲಿ ಏಕಾದಶ ಸ್ಕಂದ ಮುಗಿಲಿಲ್ಲ. ಭಾಗವತದಲ್ಲೇನೆ ಅತಿ ಪ್ರಧಾನವಾದ ಘಟ್ಟ ಏಕಾದಶ ಸ್ಕಂದ. ನೋಡಿ, 12 ಸ್ಕಂದಗಳಲ್ಲಿ ಶ್ರೀಮದ್ ಆಚಾರ್ಯರು ಹೆಚ್ಚು ತಾತ್ಪರ್ಯ ಕೊಟ್ಟದ್ದು ಏಕಾದಶ ಸ್ಕಂದ. ಏಕಾದಶ ಸ್ಕಂದ ಹೇಗೆ ಕೇಳಬೇಕು ಅಂದ್ರೆ, ಭಾಗವತ ಒಂದು ಕಡೆಗೆ, ಆಚಾರ್ಯರ ಮಾತುಗಳೇ ಇನ್ನೊಂದು ಕಡೆ. ಅಷ್ಟು ಬರೀತಾರೆ. ಅಷ್ಟೆಲ್ಲ ವಿವರಣೆ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟನ್ನ ಈ 5-6 ದಿನಗಳಲ್ಲಿ, ಮುಂದೆ ಬರುವ 8-10 ದಿನಗಳಲ್ಲಿ ಶ್ರವಣ ಮಾಡೋಣ. ಪರೀಕ್ಷಿತರು ಪಾಂಡವರ ಮೊಮ್ಮಗ, ಶುಕಾಚಾರ್ಯರಿಂದ ಭಾಗವತ ಶ್ರವಣ ಮಾಡ್ತಿದ್ದಾರೆ. ಮನೋನಿಯಾಮಕರು. ಮೊನ್ನೆ ದಿವಸ ಮಹಾಶಿವರಾತ್ರಿ ಆಚರಣೆಯನ್ನ ನೀವೆಲ್ಲ ಮಾಡಿದ್ದೀರಿ. ನಿನ್ನೆ ವಿಷ್ಣು ತೀರ್ಥರ ಆರಾಧನೆ. ವಿಶೇಷವಾಗಿ ಟೀಕಾಕೃತ್ಪಾದರ ಅನುಗ್ರಹದಿಂದ ಹುಟ್ಟಿದವರು ವಿಷ್ಣು ತೀರ್ಥರು ಬದರಿ ಯಾತ್ರೆ ಹೊರಟಿದ್ರಂತೆ. ಆಗೆಲ್ಲ ಕಾರು ಗೀರು ಇರಲಿಲ್ಲ, ಅಥವಾ ಫ್ಲೈಟ್ ಇಲ್ಲ, ನಡೀತಾ ಹೋಗಬೇಕು. ಹರಿದ್ವಾರದಿಂದ ತಮ್ಮ ಶಿಷ್ಯರ ಜೊತೆಗೆ ಯಾತ್ರೆ ಹೊರಟಿದ್ದಾರೆ. ದಾರಿಯ ಮಧ್ಯದಲ್ಲಿ ಒಂದು ದೊಡ್ಡದಾದ ಹಾವು ಕಾಣಿಸಿತು. ಹೆಡೆಗಳ ತಕ್ಕೊಂಡಿದೆ, ದಾರಿನೇ ಬಿಡ್ತಾ ಇಲ್ಲ. ಗಾಬರಿ ಆಗ್ತಾರೆ ಎಲ್ಲ ಶಿಷ್ಯರು. ಆದರೆ ವಿಷ್ಣು ತೀರ್ಥರು ಗೊತ್ತಾಯಿತವರಿಗೆ, ಮಲಖೇಡದಿಂದ ಟೀಕಾಕೃತ್ಪಾದರು ಬಂದಿದ್ದಾರೆ ಅಂತ. ಆಶ್ಚರ್ಯ ನೋಡಿ, ಬದರಿಕಾಶ್ರಮದ ದಾರಿಯ ಮಧ್ಯದಲ್ಲಿ ನಿಂತು ವಿಷ್ಣು ತೀರ್ಥರ ಜೊತೆ ಮಾತಾಡ್ತಾರಂತೆ. ಟೀಕಾರರು ಹೇಳ್ತಾರೆ, ನೀನು ಅವತಾರ ಮಾಡಿ ಭೂಮಿಗೆ ಬಂದದ್ದು ಕೇವಲ ತೀರ್ಥಯಾತ್ರೆ ಮಾಡೋದಕ್ಕಲ್ಲ. ಯದರ್ಥಮೇಷ ಜಾಯತೆ ಪುಮಾಂಹಿ ತಸ್ಯ ಸ್ವಕೃತೆ ಶುಭಾಂ ಗತಿಂ ನತೋ ವ್ರಜೆ. ಶಿವದಾಚಾರ್ಯ ಹೇಳ್ತಾರೆ, ನೀನು ಅವತಾರ ಮಾಡಿದ್ದು ಗ್ರಂಥಗಳ ರಚನೆಗೆ, ಸಜ್ಜನರ ಕಲ್ಯಾಣಕ್ಕಾಗಿ ಬಂದಿದ್ದಿ. ತೀರ್ಥಯಾತ್ರೆ ಮಾಡು, ಅದರ ಜೊತೆಗೆ ಪ್ರಧಾನವಾಗಿ ನಿನ್ನ ಕೆಲಸ ನೀನು ಮಾಡ್ತಾ ಇಲ್ಲ ಅಂತ ಎಚ್ಚರ ಕೊಟ್ಟು ಹೋದರ. ಅವತ್ತು ಯಾತ್ರೆಯನ್ನು ಮುಗಿಸಿಕೊಂಡು ಬಂದಾಕ್ಷಣ ವಿಷ್ಣು ತೀರ್ಥರು ಬರೆದದ್ದು ಷೋಡಶಿ, ಚತುರ್ದಶಿ, ಅಧ್ಯಾತ್ಮ ರಸರಂಜಿನಿ. ಹಾಗೆ ವಿಷ್ಣು ತೀರ್ಥರು ಬರೆದ ಒಂದು ಆಜ್ಞಾ ಪತ್ರ ಅಂತಿದೆ. ನಾನು ಅನೇಕ ಸಲ ಪಾಠದಲ್ಲಿ ಹೇಳಿದ್ದೀನಿ. ವಿಶೇಷವಾಗಿ ವಿಷ್ಣು ತೀರ್ಥರ ಆರಾಧನೆ, ಶಿವರಾತ್ರಿಯ ಪರ್ವಕಾಲ, ಮಾಘ ಮಾಸದ ಕೊನೆಯ ದಿನ ಇವತ್ತು. ಭಾಗವತದ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣನ ಚರಿತ್ರೆಯನ್ನ ನೀವೆಲ್ಲ ವಿಸ್ತಾರವಾಗಿ ಕೇಳಿದ್ದೀರಿ. ದೇವಕಿಯ ಗರ್ಭದಿಂದ ಅಷ್ಟಮಿಯ ರಾತ್ರಿ ಅವತಾರ ಮಾಡಿ ಮಥುರೆಯಿಂದ ಗೋಕುಲಕ್ಕೆ ಬಂದ. ಗೋಕುಲದಲ್ಲಿ ತನ್ನ ಬಾಲಲೀಲೆಗಳನ್ನ ನಂದ ಯಶೋಧರಿಗೆ ತಿಳಿಸ್ತಾನೆ.
ನೋಡಿ, ಭಾಗವತ ರಭಸವಾಗಿ ಹೇಳುವಾಗ ಕೆಲವು ಘಟನೆಗಳು ಮರೆತು ಬಿಟ್ಟಿರ್ತೇವೆ ನಾವು. ಶ್ರೀಮದ್ ಆಚಾರ್ಯರು ಬೇಕು. ಮಥುರೆಯಿಂದ ಗೋಕುಲಕ್ಕೆ ಕೃಷ್ಣ ಬಂದ. ಅಷ್ಟಮಿ ರಾತ್ರಿ ಬಂದಿದ್ದಾನೆ. ನವಮಿ ದಿವಸ ಸಾಯಂಕಾಲದ ಹೊತ್ತಿಗೆ ಪೂತನೆ ಬರ್ತಾಳೆ ಕೃಷ್ಣನನ್ನ ಸಂಹಾರ ಮಾಡಬೇಕು ಅಂತ. ಎಲ್ಲ ಮಕ್ಕಳನ್ನ ಕೊಲ್ತಾ ನಂದಗೋಪನ ಮನೆಗೆ ಬರ್ತಾಳೆ, ಮಗುವನ್ನ ಎತ್ಕೊಳ್ತಾಳೆ. ಅದೆಲ್ಲ ಕಥೆ ಗೊತ್ತಿದೆ. ಕೃಷ್ಣನಿಗೆ ವಿಷಪಾನ ಮಾಡಿಸ್ಬೇಕು ಅಂತ ಪೂತನೆ ಹೊರಡ್ತಾಳೆ. ಅವಳ ಪ್ರಾಣವನ್ನ ಹರಣ ಮಾಡ್ತಾನೆ. ಪೂತನೆಯ ಶರೀರ ಎಷ್ಟು ಅಗಲ ಬಿದ್ದಿತ್ತು ಅಂತ ಶ್ರೀಮದಾಚಾರ್ಯ ಲೆಕ್ಕ ಕೊಡ್ತಾರೆ. ಪೂತನೆ ಬರುವಾಗ ಹೇಗೆ ಬಂದಿದ್ದು? ಗೋಕುಲಕ್ಕೆ ಪೂತನೆ ಬಂದ್ರೆ ಆ ಗೋಪಿಕಾಸ್ತ್ರೀಯರೆಲ್ಲ ಪೂತನೆಯನ್ನ ನೋಡಿ ಸಾಕ್ಷಾತ್ ಲಕ್ಷ್ಮೀದೇವಿ ಬಂದಿದ್ದಾಳೆ ಅನ್ನುವಂತ ಅನಿಸ್ತಿತ್ತಂತ ಬಳಿಗೆ ಗೋಪಿಕಾಸ್ತ್ರೀಯರಿಗೆ. ಯಾಕಂದ್ರೆ ಗಂಡ ಇಲ್ಲಿ ಬಂದಿದ್ದಾನಲ್ಲ, ಆಲ್ರೆಡಿ ಅವತಾರ ಮಾಡಿದ ತನ್ನ ಗಂಡನನ್ನ ನೋಡ್ಲಿಕ್ಕೆ ಲಕ್ಷ್ಮೀದೇವಿ ಬಂದಿದ್ದಾಳೆ ಅನ್ನುವಷ್ಟು ಸುಂದರವಾದ ರೂಪ ಧಾರಣ ಮಾಡಿ ಪೂತನೆ ಬಂದಿದ್ದಂತೆ. ಬರುವಾಗ ಅಷ್ಟು ಚೆಲುವೆ ಬಂದಿದ್ದು. ಆದರೆ ಮರಣ ಕಾಲದಲ್ಲಿ ದೈತ್ಯರು ತಮ್ಮ ಮೂಲ ರೂಪದಿಂದಲೇ ಸಾಯಬೇಕವರು. ಪೂತನೆ ಬಿದ್ರೆ 4 ಯೋಜನದಷ್ಟು ಅವಳ ಶರೀರ ಬಿದ್ದಿತ್ತು ಅಂತ. ಗೋಕುಲದಲ್ಲಿರುವ ಅನೇಕ ಮನೆಗಳ ಬಿದ್ದಿತ್ತು, ಗಿಡ ಮರಗಳ ಕೆಳಗೆ ಬಿದ್ದಿತ್ತು ಅಂತ ಭಾಗವತ ಹೇಳ್ತದೆ. ಒಂದು ಪ್ರಶ್ನೆ ಬರ್ತದೆ, ಹಾಗಾದರೆ ಗೋಕುಲದಲ್ಲಿ ಪೂತನೆ ಬಿದ್ದಾಗ ಏನ್ ಮನೆಗಳೆಲ್ಲ ಬಿತ್ತು, ಆ ಎಲ್ಲ ಮನೆಗಳು ಮತ್ತೆ ರಿಪೇರಿ ಮಾಡಬೇಕು ಬೇಡ? ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚಿ ಬಂದ ಮೇಲೆ ರಾವಣ ಮಯಾಸುರನನ್ನು ಕರೆದು ಮತ್ತೆ ಲಂಕೆ ಮಾಡಿಸ್ತಾನೆ. ಹೇಗೆ ದೇವತೆಗಳ ಶಿಲ್ಪಿ ವಿಶ್ವಕರ್ಮ ಇದ್ದಾನೆ ನೋಡಿ, ಹಾಗೆ ದೈತ್ಯರಲ್ಲಿ ಮಯಾಸುರ ಅದ್ಭುತ ಶಿಲ್ಪಿಕಾರ ಅವನು. ಮಯಾಸುರನಿಂದ ಮತ್ತೆ ಹೊಸದಾದ ಲಂಕೆಯನ್ನ ರಾವಣ ಮಾಡಿಸಿದ. ಹಂಗೆ ಪೂತನೆ ಬಿದ್ದಾಗ ಮನೆಗಳೆಲ್ಲ ಮುರಿದೋಯ್ತು, ಗಿಡ ಮರಗಳೆಲ್ಲ ಬಿದ್ದೋಯ್ತು ಅಂತ ಭಾಗವತ ಹೇಳ್ತದೆ. ಆ ಬಿದ್ದೋದ ಮನೆಗಳನ್ನ ಮತ್ತೆ ಕಟ್ಟಿಸ್ಬೇಕಲ್ಲ, ಅದನ್ನ ಹೇಳೇ ಇಲ್ಲ ಶುಕಾಚಾರ್ಯರು. ಪೂತನೆ ಸಂಹಾರ ಆಯಿತು, ಪರಮಾತ್ಮ ಮತ್ತೆ ತನ್ನ ಬಾಲ್ಯನೆ ತೋರಿಸಿದ. ಮನೆಗಳು ಬಿದ್ದದ್ದು ಎಲ್ಲಿ? ಅದಕ್ಕೆ ಶ್ರೀಮದಾಚಾರ್ಯರಂತಾರೆ, ಈ ಘಟನೆ ನಡೆದದ್ದು ಎಲ್ಲಿ ಗೊತ್ತಾ? ಗೋಕುಲದಲ್ಲ ಅಂತಾರೆ. ಗೋಕುಲದಲ್ಲ, ವಾಸ್ತವಿಕವಾಗಿ ಮಥುರಾ ಪಟ್ಟಣದಿಂದ ಕೃಷ್ಣ ಪರಮಾತ್ಮ ಬರಬೇಕು. ಎಲ್ಲಿಗೆ? ಗೋಕುಲಕ್ಕೆ. ಶ್ರೀಕೃಷ್ಣನ ಅವತಾರ ಆದ ಮೇಲೆ, ಅವತಾರಕ್ಕಿಂತ ಮೊದಲು 6 ಜನ ಮಕ್ಕಳನ್ನ ಕಂಸ ಕೊಂದು ಹಾಕ್ತಾನೆ. 7ನೇದು ಹುಟ್ಟಲೇ ಇಲ್ಲ. 8ನೇದು ಇನ್ನೂ ಪರಮಾತ್ಮ ದೇವಕಿಯ ಗರ್ಭದಲ್ಲಿ ಇರುವಾಗ ಒಂದು ದಿನ ನಂದ ಯಶೋಧೆಯರು ಮಾತಾಡ್ಕೊಳ್ತಾರೆ. ಇನ್ನು ಯಶೋಧಾದೇವಿಯ ಗರ್ಭದಲ್ಲಿ ದುರ್ಗಾದೇವಿ ಒಳಗಿದ್ದಾಳೆ, ಅವಳು ಇನ್ನು ಜನ್ಮ ಕೊಟ್ಟಿಲ್ಲ. ತುಂಬು ಗರ್ಭಿಣಿಯಾದ ಯಶೋದೆ ತನ್ನ ಗಂಡನಿಗೆ ಹೇಳ್ತಾಳೆ, 6 ಜನ ಮಕ್ಕಳನ್ನ ಕಳ್ಕೊಂಡು ವಸುದೇವ ದೇವಕಿಯರು ದುಃಖ ಪಡ್ತಿದ್ದಾರೆ, ನಾವು ಹೋಗಿ ಮಾತಾಡಿಸ್ಕೊಂಡು ಬರೋಣ ಅಂತ. ಯಾರಾದ್ರೂ ಮಕ್ಕಳನ್ನ ಕಳ್ಕೊಂಡಾಗ ಹೋಗ್ಬೇಕಲ್ಲ. 6 ಜನ ಸತ್ತಿದ್ದಾರೆ, ಹೋಗಿ ಬರೋಣ ಅಂತ ಹೊರಡ್ತಾರೆ. ನಂದ ಬೇಡ ಅಂತಾನೆ, ಅಷ್ಟು ಗರ್ಭಧಾರಣ ಮಾಡಿ ನೀನು ಬರ್ಲಿಕ್ಕೆ ಆಗೋದಿಲ್ಲ. ಇಲ್ಲ, ನನ್ನ ಗರ್ಭಕ್ಕಿಂತಲೂ ಅವರು ಮಾತಾಡಿಸೋದು ಮಹತ್ವ, ಬರ್ತೇನೆ. ಸರಿ ಅಂತ ಹೊರಡುತ್ತಾರೆ. ನಂದ, ಯಶೋಧ, ಅನೇಕ ಜನ ಗೋಪಾಲಕರು ಗೋಕುಲದಿಂದ ಮಥುರೆಗೆ ವಸುದೇವನನ್ನು ಮಾತಾಡಿಸ್ಕೊಂಡು ಬರಬೇಕು ಅಂತ ಬರಬೇಕಾದರೆ ಗೋಕುಲದಿಂದ 4 ಹರದಾರಿ ಬಂದ ಕ್ಷಣವು ಯಶೋಧೆಗೆ ಹೊಟ್ಟೆ ನೋವು ಶುರುವಾಯಿತು. ಆ ಹೊಟ್ಟೆ ನೋವು ಹೇಗಿತ್ತು ಅಂದ್ರೆ, ಈ ಕಡೆ ಮಥುರೆವರೆಗೂ ಹೋಗ್ಲಿಕ್ಕಿಲ್ಲ, ಹಿಂದೆ ಗೋಕುಲವರೆಗೂ ಹೋಗ್ಲಿಕ್ಕಿಲ್ಲ. ಆಗಿದ್ದಾಗ ಎಲ್ಲಿ ಅವಳಿಗೆ ಹೊಟ್ಟೆ ಶೂಲಿ ಆಯಿತೋ ಅಲ್ಲೇನೆ ಬಟ್ಟೆಯಿಂದ ಒಂದು ಮನೆ ಮಾಡ್ತಾರೆ. ನಂದ ಶಾಮಿಯಾನ್ ಅಂತಾರೆ ನೋಡಿ. ಹಾಗಾಗಿ ಪೂತನೆ ಬಂದದ್ದು, ಪೂತನೆ ಸಂಹಾರ ಆದದ್ದು ಈ ಬಟ್ಟಿ ಮನೆಯೊಳಗೆ, ಮತ್ತು ಗೋಕುಲದಲ್ಲಿ ಅಲ್ಲ. ಗೋಕುಲಕ್ಕೆ ಹೋಗೇ ಇಲ್ಲ ಪೂತನೆ. ಆ ಬಟ್ಟೆಯಿಂದ ಮನೆ ಮಾಡಿ ತಾನು ಮಾತ್ರ ವಸುದೇವರ ಭೇಟಿಗೆ ನಂದ ಬರ್ತಾನೆ. ಯಶೋಧೆಯನ್ನಲ್ಲೇ ಇಡ್ತಾರೆ. ಆ ಯಶೋಧೆ ದುರ್ಗಾದೇವಿಗೆ ಜನ್ಮ ಕೊಟ್ಟದ್ದು ಆ ಶಾಮಿಯಾನಲ್ಲೇನೆ. ಮಥುರೆಯಿಂದ ಕೃಷ್ಣ ಬಂದು ಅಲ್ಲಿ ಮಲಗಿಸಿ ಅಲ್ಲಿರುವ ದುರ್ಗಿಯನ್ನು ತಗೊಂಡು ಹೋಗ್ತಾನೆ, ಅದು ಶಾಮಿಯಾನಲ್ಲೇನೆ. ಇದೆಲ್ಲ ಬಟ್ಟೆ ಮನೆಯಲ್ಲಿ ನಡೆದದ್ದು. ಆ ಬಟ್ಟೆ ಮನೆ ಪೂತನೆಯಿಂದ ಬಿದ್ದೋಯಿತು, ಹೊರತು ಗೋಕುಲದಲ್ಲಿದ್ದ ಮನೆಗಳಿಗೆ ಏನೂ ಆಗಿಲ್ಲ ಅಂತ ಆಚಾರ್ಯ ಅಂತ. ಇದನ್ನು ತಿಳ್ಕೊಂಡಿಲ್ಲ ನಾವು. ಹಾಗಾಗಿ ಶಕಟಾಸುರ, ತೃಣಾವರ್ತ, ಅರಿಷ್ಟಾಸುರ ಈ ಎಲ್ಲ ದೈತ್ಯರ ಸಂಹಾರ ಗೋಕುಲದಲ್ಲಾದದ್ದು. ಪೂತನೆಯ ಸಂಹಾರ ಗೋಕುಲದಲ್ಲ. ಗೋಕುಲದಿಂದ ಮಥುರೆಗೆ ಹೋಗುವ ದಾರಿಯ ಮಧ್ಯದಲ್ಲಿ
ಬಟ್ಟೆಯಿಂದ. ನೋಡಿ, ಆ ಬಟ್ಟೆಯಿಂದ ಮನೆ ಎಷ್ಟು ವಿಚಿತ್ರ ಅಂದ್ರೆ, ಬಟ್ಟೆಯಿಂದ ಮನೆ ಮಾಡಿ 4 ತಿಂಗಳು ಯಶೋದೆ ಅಲ್ಲೇ ಇದ್ಲಂತ. ಅನಿವಾರ್ಯವಾಗಿ 4 ತಿಂಗಳಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದ. ಅಲ್ಲೇನೆ ಪರಮಾತ್ಮ ಬರ್ತಾರೆ, ಗೋಪಿಕಾಸ್ತ್ರೀಯರೆಲ್ಲ ಬೆಣ್ಣೆಗಳನ್ನು ತಗೊಂಡು ಬರ್ತಾರೆ, ಪರಮಾತ್ಮನ ಉತ್ಸವ ಮಾಡ್ತಾರೆ. ಅಲ್ಲಿಗೆ ಪೂತನೆ ಬರ್ತಾಳೆ. ಪೂತನೆಯ ಸಂಹಾರ ಆದ ಮೇಲೆ ಅಲ್ಲಿಂದ ಪರಮಾತ್ಮ ಮತ್ತೆ ಗೋಕುಲಕ್ಕೆ ಬರ್ತಾನೆ ಅಂತ ಶ್ರೀಮದ್ ಆಚಾರ್ಯರು ಕಥೆಯನ್ನ ಬಹಳ ಸುಂದರವಾಗಿ ಹೇಳುತ್ತಾರೆ. ಹೀಗೆ ಪೂತನೆಯನ್ನ ಆರಂಭ ಮಾಡಿ, ಪೂತನ, ಶಕಟಾಸುರ, ತೃಣಾಸುರ, ಅರಿಷ್ಟಾಸುರ, ಕಾಕಾಸುರ, ವ್ಯೋಮಾಸುರ, ಬಕಾಸುರ, ಜರಾಸಂಧ, ಕಂಸ, ಬಾಣಾಸುರ, ಕಾಲಯವನ, ಯಾವ ದೈತ್ಯರು ಭೂಮಿಗೆ ಭಾರರೋ ಅವರೆಲ್ಲರ ಸಂಹಾರವನ್ನ ಮಾಡಿ ಪರಮಾತ್ಮ ಭೂಮಿಯ ಭಾರವನ್ನು ಇಳಿಸ್ತಾನೆ. ಸುಮಾರು 103 ಅಧ್ಯಾಯದಲ್ಲಿ ಕೃಷ್ಣ ಚರಿತ್ರೆ ಹೇಳುತ್ತಾರೆ. ಭಾಗವತದಲ್ಲೇನೆ ಅತೀ ಪ್ರಧಾನ ಘಟ್ಟ ಅಂದ್ರೆ ದಶಮಸ್ಕಂದ. ಪರಮಾತ್ಮನ ಬಾಲಲೀಲೆಗಳು, ದೇವರು ಮಾಡಿಕೊಂಡ ಮದುವೆಗಳು, ಅವನು ಮಾಡಿದ ಉಪದೇಶ, ಪಾಂಡವರಿಂದ ಮಾಡಿದ ರಾಜಸೂಯಾಗ, ಅಶ್ವಮೇಧ ಯಾಗ, ಅನೇಕ ಕಥೆಗಳು, ತನ್ನ ಗೆಳೆಯನಾದ ಸುಧಾಮನಿಗೆ ಪರಮಾತ್ಮ ಮಾಡಿದ ಅನುಗ್ರಹ, ಇದನ್ನೆಲ್ಲ ಪರೀಕ್ಷಿತರು ಶುಕಾಚಾರ್ಯರಿಗೆ ಹೇಳಿ ಪರೀಕ್ಷಿತನಿಗೊಂದು ಮಾತಾಡ್ತಾರೆ. ನೋಡು ಪರೀಕ್ಷಿತ, ಪರಮಾತ್ಮ ರಾಮಾವತಾರದಲ್ಲಿ 13,000 ವರ್ಷಗಳವರೆಗೆ ಭೂಮಿಯಲ್ಲಿದ್ದ. ಅವರ ಸಂಕಲ್ಪವೇ ಅದು ತ್ರೇತಾಯುಗ. ತ್ರೇತಾಯುಗದಲ್ಲಿ ಆಯುಷ್ಯ ಹೆಚ್ಚಿರ್ತದೆ. ಆದರೆ ದ್ವಾಪರದಲ್ಲಿ ಕೃಷ್ಣ ಪರಮಾತ್ಮ ಭೂಮಿಯ ಮೇಲೆ ಮಾನವರ ಕಣ್ಣಿಗೆ ಕಾಣುವಂತೆ ಓಡಾಡಿದ್ದು 106 ವರ್ಷ 6 ತಿಂಗಳು. ಅದರಲ್ಲಿಯೂ ಕೂಡ 104 ವರ್ಷ 2 ತಿಂಗಳಾದ ಮೇಲೆ ಬ್ರಹ್ಮದೇವರು ಬಂದಿದ್ರು ದ್ವಾರಕೆಗೆ. ದ್ವಾರಕಾಪಟ್ಟಣದಲ್ಲಿ ಪರಮಾತ್ಮ ಇದ್ದಾಗ ಬ್ರಹ್ಮದೇವರು ಬಂದು ಪ್ರಾರ್ಥನೆ ಮಾಡುತ್ತಾರೆ, ನೀನು ಭೂಮಿಗೆ ಬಂದು 104 ವರ್ಷ 2 ತಿಂಗಳಾಗಿದೆ, ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಬರಬೇಕು. ನೀನು ಭೂಮಿಯಲ್ಲಿರೋವರೆಗೂ ಅಧರ್ಮಕ್ಕೆ ಅವಕಾಶ ಇಲ್ಲ, ಕಲಿಯುಗಕ್ಕೆ ಅವಕಾಶ ಬರಬೇಕು, ಪಾಪಿಗಳು ಬರಬೇಕು, ದುಷ್ಟರ ಯುಗ ಆಗಬೇಕು. ಅದಾಗಬೇಕಾದ್ರೆ ಆದಷ್ಟು ಬೇಗ ನೀನು ಅವತಾರ ಸಮಾಪ್ತಿ ಮಾಡಿ ಬರಬೇಕು ಅಂತ ಬ್ರಹ್ಮದೇವರು ಪ್ರಾರ್ಥನೆ ಮಾಡೋದಕ್ಕೆ ಬಂದಾಗ ಆಗ ದೇವರು ಹೇಳ್ತಾನೆ, ಇನ್ನೂ 2 ವರ್ಷ 4 ತಿಂಗಳು ನಾನು ಇರ್ತೇನೆ ಅಂತ. ಆಲ್ರೆಡಿ 104 ವರ್ಷ 2 ತಿಂಗಳಾಗಿತ್ತು, ಅದಕ್ಕಿನ್ನು ಮತ್ತೆ ಪ್ಲಸ್ ಮಾಡಿ 2 ವರ್ಷ, ಹಾಗಾಗಿ ಒಟ್ಟಾರೆ 106 ವರ್ಷ 6 ತಿಂಗಳು ಪರಮಾತ್ಮ ಎಲ್ಲರ ಕಣ್ಣಿಗೆ ಕಾಣುವಂತೆ ಇರ್ತಾನೆ. ಒಂದು ದಿನ ಒಂದು ಘಟನೆ ನಡೆಯಿತು. ಶುಕಾಚಾರ್ಯರಂತಾರೆ, ಪರಮಾತ್ಮ ಕೃಷ್ಣಾವತಾರ ಮುಗಿಸಿ ಪರಂಧಾಮಕ್ಕೆ ಹೋಗೋದಕ್ಕೆ ಕಾರಣ ಏನು? ಬ್ರಹ್ಮದೇವರು ಮಾಡಿದ ಪ್ರಾರ್ಥನೆ ಒಂದೇ ಕಾರಣವಾ? ನೀನು ಅವತಾರ ಮುಗಿಸಿ ಪರಂಧಾಮಕ್ಕೆ ಬರಬೇಕು ಅಂತ ಬ್ರಹ್ಮದೇವರು ಮಾಡಿದ ಪ್ರಾರ್ಥನೆ ಒಂದೇನೋ, ಅಥವಾ ಕೃಷ್ಣಾವತಾರ ಮುಗಿಸೋದಕ್ಕೆ ಇನ್ನೇನೋ ಕಾರಣ ಇತ್ತೋ ಅಂತ ಪರೀಕ್ಷಿತರು ಕೇಳಿದರೆ ಶುಕಾಚಾರ್ಯರಂತಾರೆ, ಇನ್ನೊಂದು ಕಾರಣ ಇದೆ. ಬ್ರಹ್ಮದೇವರು ಮಾಡಿದ ಪ್ರಾರ್ಥನೆ ಒಂದು ಸರಿ, ಎರಡನೇ ಕಾರಣ ಅಂದ್ರೆ ಬ್ರಾಹ್ಮಣರ ಶಾಪ ಆಯಿತು. ಸಮಗ್ರ ಯಾದವ ಕುಲಕ್ಕೇನೆ ಬ್ರಾಹ್ಮಣರ ಶಾಪವಾದದ್ದರಿಂದ, ತಾನೂ ಯಾದವ ಕುಲದಲ್ಲಿ ಹುಟ್ಟಿದ್ದರಿಂದ ಬ್ರಾಹ್ಮಣರ ಶಾಪ ತನಗೂ ಇರಲಿ ಅಂತ ಬ್ರಾಹ್ಮಣರ ಶಾಪದಿಂದ ಪರಮಾತ್ಮ ಕೃಷ್ಣಾವತಾರದ ಸಮಾಪ್ತಿಯನ್ನ ಮಾಡಿದ. ಶಾಪವ್ಯಾಜೇನ ವಿಪ್ರಾಣಂ ಸಂಜಕ್ರೇ ಸ್ವಕುಲಂ ವಿಭುಃ. ಪರೀಕ್ಷಿತ ಅಂತಾನೆ, ಏನ್ ಶುಕಾಚಾರ್ಯರೇ ಇದು? ಬ್ರಹ್ಮಣ್ಯಾನಾಂ ವದಾನ್ಯಾನಾಂ ನಿತ್ಯಂ ವೃದ್ಧೋಪಸೇವಿನಾಂ ವಿಪ್ರಶಾಪಃ ಕಥಮಭೂತ್ ವೃಷ್ಣೀನಾಂ ಕೃಷ್ಣಚೇತಸಾಂ. ಶುಕಾಚಾರ್ಯರೇ, ಯಾದವರಿಗೆ ಬ್ರಾಹ್ಮಣರ ಶಾಪ ಆಯಿತು, ಶಾಪದಿಂದ ಪರಮಾತ್ಮ ಪರಂಧಾಮಕ್ಕೆ ಹೋದ ಅಂತೀರಿ. ಯಾವ ಯಾದವರು ಸಾಕ್ಷಾತ್ ದೇವತೆಗಳವತಾರ, ಬ್ರಾಹ್ಮಣರನ್ನ ಕಂಡ್ರೆ ನಿತ್ಯ ಪೂಜಾ ಮಾಡೋರು, ಬ್ರಾಹ್ಮಣರ ವಿಷಯದಲ್ಲಿ ಎಳ್ಳಷ್ಟು ತಪ್ಪು ಮಾಡದೇ ಇರುವಂತಹ ಈ ಯಾದವರಿಗೆ ಯಾಕೆ ವಿಪ್ರಶಾಪ ಆಯಿತು? ಬ್ರಾಹ್ಮಣರು ಇಡೀ ಯಾದವ ಕುಲಕ್ಕೆ ಶಾಪ ಕೊಡಬೇಕಾದರೆ ಇವರಿಂದ ಏನೋ ತಪ್ಪು ನಡೆದಿರಬೇಕಲ್ಲ, ಸಾಮಾನ್ಯರಲ್ಲ. ದಾನರು, ದಾನವೀರರು, ಶುದ್ಧರು, ಯಾವಾಗಲೂ ವೃದ್ಧೋಪಸೇವಿನ, ಯಾವಾಗಲೂ ಗುರು ಹಿರಿಯರ ಸೇವೆ ಮಾಡುವ, ದಾನ ಧರ್ಮ ಮಾಡುವ, ಅತಿಥಿ ಅಭ್ಯಾಗತರ ಪೂಜೆ ಮಾಡುವ, ಇಷ್ಟು ಸದಾಚಾರಿಗಳಾದಂತಹ ಯಾದವರಿಗೆ ಬ್ರಾಹ್ಮಣ ಶಾಪ ಯಾಕಾಯಿತು ಸ್ವಾಮಿ? ಅದು ಒಬ್ರಿಗಿಬ್ರಿಗಲ್ಲ, ಇಡೀ ಕುಲಕ್ಕೆ ಶಾಪ ಆಯಿತು ಅಂತೇಳಿ. ಶಾಪ ನಡಿಬೇಕಾದ್ರೆ ಏನೋ ಒಂದು ದುರ್ಘಟನೆ ಆಗಿರಬೇಕಲ್ಲ, ಏನ್ ನಡೀತು? ಯಾಕೆ ಬ್ರಾಹ್ಮಣರಿಗೆ ಶಾಪ ಬಂತು ಅಂತ ಪರೀಕ್ಷಿತರ ಕೇಳ್ತಾರೆ. ಯನ್ನಿಮಿತ್ತೋ ಯದೋ ಶಾಪೋ ಯಾದೃಶೋ ದ್ವಿಜಸತ್ತಮ. ಯಾಕೆ ಸಂದೇಹ ಬರ್ತಿದೆ ಅಂದ್ರೆ,
ಈಗ ನೋಡಿ, ಒಬ್ಬ ದುಷ್ಟ ಇದ್ದಾನೆ, ಯಾವಾಗಲೂ ಕೆಟ್ಟ ಕೆಲಸ ಮಾಡ್ತಾನೆ, ಆಶ್ಚರ್ಯ ಆಗಲ್ಲ ನಿಮಗೆ? ಪ್ರಪಂಚದಲ್ಲಿ ಆಶ್ಚರ್ಯ ಯಾವಾಗ ಪಡ್ತಾನೆ ಹೇಳಿ? ಸಾತ್ವಿಕನಾದ ವ್ಯಕ್ತಿ ತಪ್ಪು ಮಾಡಿದರೆ, ನಿರಂತರ ದೇವರ ಪೂಜೆ ಪಾಠ ಪ್ರವಚನ ಮಾಡುವ ವ್ಯಕ್ತಿ ಅಕಸ್ಮಾತ್ ಒಂದು ತಪ್ಪು ಮಾಡಿದಾದ್ರೆ 10 ಜನ ಮಾತಾಡ್ತಾರೆ. ತಪ್ಪೇ ಮಾಡ್ತಾ ಜೀವನ ಮಾಡುವ ವ್ಯಕ್ತಿ ಯಾವಾಗಲೂ ತಪ್ಪು ಮಾಡ್ತೇವೆ, ಅಯ್ಯೋ ಅದನ್ನು ಹೊಸದಾಗಲಿ ಬಿಡ್ರಿ, ನಮ್ಗೆಲ್ಲ ಗೊತ್ತಿದೆ, ಅವ್ನು ದಿನದಿದೆ ಹಣೆ ಬರ. ಪ್ರಪಂಚದಲ್ಲಿ ಎಲ್ಲರೂ ಮಾತಾಡ್ಕೊಳ್ಳೋದು. ಒಬ್ಬ ನಾಸ್ತಿಕ ದುಷ್ಟ ಏನೋ ಪ್ರವಚನಕ್ಕೆ ಬಂದ ಅಂದ್ರೆ ಎಲ್ಲರೂ ಅವನ ಕಡೆ, ಏನ್ರಿ ಇವತ್ತು ಸೂರ್ಯ ಯಾವ ಕಡೆ ಬಂದಿದ್ದಾನೆ, ಅವನು ಬಂದಲ್ಲ. ನೀ ಯಾವಾಗಲೂ ಮಾಡುವ ವ್ಯಕ್ತಿ ಬಿಟ್ಟ ಅಂದ್ರೂ ಜನ ಮಾತಾಡ್ತದೆ, ಎಂದೂ ಮಾಡದಿದ್ದವ್ರು ಮಾಡ್ಲಿಕ್ಕೆ ಶುರು ಮಾಡೋದಂದ್ರೂ ಆಶ್ಚರ್ಯ ಆಗತ್ತೆ. ತೀರ್ಥಪ್ರಸಾದಕ್ಕೆ ಮಾತ್ರ ಸಂಗಪ್ಪುರವರೇನು ಪ್ರವಚನ ಬಂದಿದ್ದಾರೆ. ಹಾಗೆ ಯಾವಾಗಲೂ ಬ್ರಾಹ್ಮಣರ ಬಗ್ಗೆ ಆದರ ಗೌರವ ಇಟ್ಟುಕೊಂಡಂತಹ ಯಾದವರಿಗೆ ಯಾಕೆ ಬ್ರಾಹ್ಮಣ ಶಾಪ ಆಯಿತು? ಆ ಬ್ರಾಹ್ಮಣನ ಶಾಪವನ್ನ ತಡೆಯೋ ಸಾಮರ್ಥ್ಯ ದೇವರಿಗೆ ಇರಲಿಲ್ವಾ? ಸರ್ವಜ್ಞ ಅಲ್ವಾ ಇವರು? ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮ ಯಾಕೆ ಬ್ರಾಹ್ಮಣರ ಶಾಪವನ್ನ ತಾವು ತಡಿಲಿಲ್ಲ? ಏನ್ ನಡೀತು ಆ ಕಥೆಯನ್ನ ನನಗೋಸ್ಕರ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ ಪರೀಕ್ಷಿತರು. ಶುಕಾಚಾರ್ಯರಂತಾರೆ, ಬಿಭ್ರತ್ವಪು ಸಕಲ ಸುಂದರ ಸನ್ನಿವೇಶಂ ಕರ್ಮಾಚರನ್ ಭುವಿ ಸುಮಂಗಲಮಾಪ್ತ ಕಾಮಃ ಆಸ್ತಾಯ ಧಾಮರ ಮಮಾಣ ಉದಾರ ಕೀರ್ತಿ ಸಂಹತ್ತು ಮೈಚ್ಛತ ಕುಲಂ ಸ್ಥಿತ ಕೃತ್ಯ ದೇಶ. ಇದು ಒಂದು ಪ್ರಧಾನ ನೋಡಿ. ಟೀಕಾಕೃತ್ಪಾದರು ಶ್ರೀಮನ್ಯಾಯ ಸುಧಾದಲ್ಲಿ ಹೇಳ್ತಾರೆ, ಒಟ್ಟಾರೆ 7 ಕಾರಣ ಕೊಡ್ತಾರೆ. ಪ್ರಪಂಚದಲ್ಲಿ ಏನೇ ನಡಿಬೇಕಾದರೂ, ನಮಗ್ಯಾಕೆ ಸಂಸಾರ ಬಂತು, ಯಾಕೆ ಜನ್ಮ ಮರಣ ಬಂತು, ಯಾಕೆ ಈ ಗರ್ಭವಾಸ ದುಃಖ ಬಂತು? 7 ಕಾರಣ. ಮೊದಲನೇದು ಕಾಮ, 2ನೇದು ಕರ್ಮ, 3ನೇದು ಅವಿಜ್ಞಾನ, 4ನೇದು ಲಿಂಗದೇಹ, 5ನೇದು ಸಗುಣಾಚ್ಛಾದಿಕ ಅನ್ನೋ ಮಾಯ, 6ನೇದು ಪರಮಾಚ್ಛಾದಿಕ, 7ನೇದು ಭಗವಂತನ ಇಚ್ಛಾ. ಕೊನೆಯದು ಭಗವಂತನ ಇಚ್ಛಾ. ಯಾವ ಎಲೆ ಎಷ್ಟೊತ್ತು ಗಿಡದ ಮೇಲೆ ಹಸರಿರಬೇಕು ಪರಮಾತ್ಮನ ಇಚ್ಛಾ, ಅದು ಉದುರಿ ಯಾವಾಗ ಕೆಳಗೆ ಬಿಡಬೇಕು ಭಗವಂತನ ಇಚ್ಛಾ. ಅಲ್ಲಿಯವರೆಗೂ ಜೀವನಿಗೆ ಸ್ವಾತಂತ್ರ್ಯ ಇಲ್ಲ. ಸುಮ್ಮನೆ ಬೆಳಗ್ಗೆದ್ದು ರಾತ್ರಿ ಮಲಗುವವರೆಗೆ ನಾನು ಮಾಡಿದೆ, ನಾನು ಕೊಟ್ಟೆ, ನಾನು ತಗೊಂಡೆ, ನಾನು ಹೋದೆ. ನೋಡಿ, ವಾಸ್ತವಿಕವಾಗಿ ಯಾರು ಮಾಡ್ತಾರೋ ಅವರು ಒಂದಿನ ನಾನು ಮಾಡಿದೆ ಅನ್ನಲ್ಲ. ಎಲ್ಲವೂ ಒಳಗಿದ್ದು ಮಾಡುವ ಪರಮಾತ್ಮ ಒಂದು ದಿನ ನಾನು ಮಾಡಿದೆ ಅನ್ನಲ್ಲ. ಏನೂ ಮಾಡದಿದ್ದ ಜೀವ ನಾನು ಅಂತ ಬೆಳಗಿಂದ ಹೇಳ್ಕೊಳ್ತಾನೆ. ಒಂದರ್ಥದಲ್ಲಿ ಮಾಡದೇ ಇದ್ದದ್ದು ಮಾಡಿದ್ದೇನೆ ಅನ್ನುವ ಭ್ರಮದಲ್ಲೇನೆ ನಮ್ಮ 100 ವರ್ಷ ಮುಗಿತಾರೆ. ಈಗ ಹೋಗೋದೇ ಇಲ್ಲ ಈ ಭ್ರಮ. ಕತ್ತಲಲ್ಲಿ ಹಗ್ಗ ಬಿದ್ದಿದೆ, ಕಾಲಿಟ್ಟಿದೆ, ಹಾಮು ಅಂತ ಭ್ರಮ ಬಂತು. ಆ ಭ್ರಮೆ ಲೈಟ್ ಆದ ತಕ್ಷಣ ಹೋಗಿಬಿಡ್ತದೆ ಬೆಳಕಾದರೆ. ಆದ್ರೆ ಈ ಭ್ರಮೆ ಉಂಟಲ್ಲ, ಮಾಡದೇ ಇದ್ದದ್ದು ಮಾಡಿದ್ದೇನೆ, ಈ ಭ್ರಮ ಎಂದು ಹೋಗುತ್ತೋ ಅವತ್ತು ಸಂಸಾರ ಎಂಡು ಅಂತಾರೆ ಟೀಕಾರ. ಈ ಭ್ರಮೆ ಇರೋವರೆಗೂ ಮಾಡದೇ ಇದ್ದದ್ದು ಇನ್ನೊಬ್ಬರಲ್ಲಿರೋದು ನನ್ನಲ್ಲಿದೆ. ಈಗ ನೋಡಿ, ನಾಳೆ ಆರಾಧನೆ ಅಥವಾ ನಾಡಿದ್ದು ರಾಯರ ಪಟ್ಟಾಭಿಷೇಕ ಇದೆ, ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಮಾಡಿದವ್ರು ಯಾರೋ ಬೆಳಗ್ಗೆ 6 ಗಂಟೆಗೆ ಬಂದು ಕಷ್ಟಪಟ್ಟು ಯಾರೋ ಮಾಡ್ತಾರೆ. ಮಾಡದೇ ಇದ್ದ ವ್ಯಕ್ತಿ ನಾನು ಮಾಡಿದ್ದೇನೆ ಅಂತಂದ್ರೆ ನಿಜವಾಗಿ ಮಾಡದವನಿಗೆ ಕೋಪ ಬರಲ್ವಾ? ನೀವು ಬಂದದ್ದೇ ಸಂಘಕ್ಕೆ 11ವರೆಗೆ, ಆಲ್ರೆಡಿ ನೀವು ಬರೋದ್ರಲ್ಲಿ ಅಲಂಕಾರ ಆಗಿದೆ, ಇದೆಲ್ಲ ಬೆಳಗ್ಗೆ ಬಂದು ನಾನೇ ಮಾಡಿದ್ದು ಅಂದ್ರೆ ಯಾರಿಗೆ ಗೊತ್ತು? ಆ ವ್ಯಕ್ತಿ ಕೋಪ ಮಾಡ್ಕೊಳ್ಳಿಕ್ಕಿಲ್ಲ, ಆದ್ರೂ ಅನಿಸುತ್ತಲ್ಲ ಒಳಗೆ. ವಿಚಾರ ಮಾಡಿ, ಒಂದು ಕೆಲಸ ನಾವು ಮಾಡದೇ ಇದ್ದದ್ದು ನಾನು ಮಾಡೀನಿ ಅಂದ್ರೆ ಮಾಡದವನಿಗೆ ಕೋಪ ಬರಬೇಕು. ಹಗಲು ರಾತ್ರಿ ಒಳಗಿದ್ದು ದೇವರು ಮಾಡಿಸುವಾಗ ನಾನು ಅಂತೀವ, ಕೋಪ ಮಾಡ್ಕೊಳ್ಳೋದಿಲ್ಲ ದೇವರು. ದೇವರಂತಾನೆ, ಇದನ್ನ ನೀನು ತಿಳ್ಕೊಳ್ಳೋದಕ್ಕೆ ನಿನಗೆ ಹಾನಿ, ನನಗೇನಿಲ್ಲ. ನಾನು ಮಾಡಿದ್ದನ್ನ ನೀನು ಮಾಡಿದೆ ಅಂತ ನೀನು ಹೇಳ್ಕೊಂಡದಕ್ಕೆ ನನಗೇನು ಕೋಪ ಬರಲ್ಲ. ಆದ್ರೆ ಈ ಅನ್ಯಥಾ ಜ್ಞಾನ, ಈ ಭ್ರಮೆ ನಿನಗೆ ಸಂಸಾರಕ್ಕೆ ಕಾರಣ ಅಂತಾನೆ. ಅದು ಇಲ್ಲೂ ನಡೀತು ನೋಡಿ. ಏನಾಯಿತು ಕಥೆ ಹೇಳ್ತಾರೆ. ಒಂದು ಸಲ ವಿಶ್ವಾಮಿತ್ರ, ಅಸೀತ, ಕಣ್ವ, ದುರ್ವಾಸ, ಭೃಗು, ಅಂಗಿರ, ಕಶ್ಯಪ, ವಾಮದೇವ, ಅತ್ರಿ, ವಸಿಷ್ಠ, ನಾರದ, ಈ ಎಲ್ಲ ಋಷಿಗಳು ಗಂಗಾ ದಂಡೆಯಲ್ಲಿ ಕೂತಿದ್ದಾರೆ. ಮಹಾಜ್ಞಾನಿಗಳು ಒಬ್ಬೊಬ್ಬರು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಂಡೆಯೊಳಗೆ ಜಪ ಮಾಡ್ತಾ ಧ್ಯಾನ ಮಾಡ್ತಾ ಕೂತಿದ್ದಾರೆ. ಒಬ್ಬೊಬ್ಬರು ತ್ರಿಕಾಲ ಜ್ಞಾನಿಗಳು, ಒಬ್ಬೊಬ್ಬರ ಜ್ಞಾನ ಅಗಾಧವಾದರು. ಈ ಎಲ್ಲರೂ ಅಲ್ಲಿರುವಾಗ ಶ್ರೀಕೃಷ್ಣ ಪರಮಾತ್ಮನ 16,108 ಜನರಲ್ಲಿ 10 ಜನ ಗಂಡು ಮಕ್ಕಳಿದ್ದಾರಲ್ಲ, ಆ ಎಲ್ಲ ಮಕ್ಕಳ ದೂರದಲ್ಲಿ ಆಡ್ತಿದ್ರಂತೆ. ಬಹಳ ಆದರೆ 8-10 ವರ್ಷ, 12 ವರ್ಷ, 14-15 ವರ್ಷ ಮಕ್ಕಳಿಗೆ, ಕೃಷ್ಣನ ಮಕ್ಕಳಿಗೆ.
ಎಲ್ಲಿ ಈ ವಿಶ್ವಾಮಿತ್ರಾದಿ ಋಷಿಗಳೆಲ್ಲ ಜಪ ಮಾಡ್ತಿದ್ದಾರೆ, ದೂರದಲ್ಲಿ ಆಡು ಮಕ್ಕಳು ತಮ್ಮಲ್ಲಿ ಮಾತಾಡ್ಕೊಳ್ತಾರೆ. ಅಲ್ಲಿ ನೋಡು, ದೂರದಲ್ಲಿ ಋಷಿಗಳೆಲ್ಲ ಕೂತಿದ್ದಾರೆ, ಸ್ವಲ್ಪ ಪರೀಕ್ಷೆ ಮಾಡೋಣ ಅವರಿಗೆ. ದುರ್ಬುದ್ಧಿ, ಸಾಕ್ಷಾತ್ ಕೃಷ್ಣನ ಮಕ್ಕಳಾದರೂ ಬ್ರಾಹ್ಮಣರನ್ನ ಕೆಣಕುವ, ಬ್ರಾಹ್ಮಣರನ್ನ ತಿರಸ್ಕಾರ ಮಾಡೋ ಬುದ್ಧಿ ಬಂತು. ಏನ್ ಮಾಡ್ತಾರೆ, ಜಾಂಬವತಿ, ಜಾಂಬುವಂತನ ಮಗಳು, ಅವಳಿಗೊಬ್ಬ ಮಗ ಇದ್ದ ಸಾಂಬ ಅಂತ, ನೋಡೋದಕ್ಕೂ ಒಳ್ಳೆ ಸುಂದರ. ಅವನಿಗೊಂದು ಹೆಣ್ಣಿನ ವೇಷ ಹಾಕ್ತಾರೆ, ಸೀರೆ ಉಡಿಸಿ ಒಂದು ಗರ್ಭಿಣಿಯ ವೇಷವನ್ನ ಹಾಕಿ ಅಲಂಕಾರ ಮಾಡಿ ಅವಳನ್ನ ಕರ್ಕೊಂಡು ಬಂದ್ರು. ಮೇಲೆ ಬಟ್ಟೆ ಹಾಕಿದ್ರು. ಸಾಂಬನಿಗೆ ಹೆಣ್ಣಿನ ವೇಷ ಹಾಕಿ ಕೃಷ್ಣನ ಮಕ್ಕ ರುಕ್ಮಿಣಿಯಲ್ಲಿ ಹುಟ್ಟಿದಂತಹ ಪ್ರದ್ಯುಮ್ನ, ಚಾರುದೇಶ್ನ ಇವರೆಲ್ಲರೂ ಆ ಸಾಂಬನನ್ನ ಕರ್ಕೊಂಡು ಈ ಋಷಿಗಳ ಹತ್ರ ಬಂದು ಹೇಳ್ತಾರೆ, ಇವಳು ನಮ್ಮ ತಂಗಿ, ಮದುವೆಯಾಗಿ 1 ವರ್ಷ ಆಯಿತು, ಮೊದಲನೇ ಗರ್ಭಿಣಿ, ಚೊಚ್ಚಲ ಗರ್ಭ ಇದೆ. ಸಾಮಾನ್ಯವಾಗಿ ಮೊದಲನೇ ಗರ್ಭದಲ್ಲಿ ಏನಾಗತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಎಲ್ಲರಿಗೂ ಇರ್ತದೆ. ಹೆಣ್ಣಾಗತ್ತೋ ಗಂಡಾಗತ್ತೋ ಅದು ಇವತ್ತು ಡಾಕ್ಟರ್ಗಳು ಹೇಳಬಾರದು, ಗೌರ್ಮೆಂಟ್ ರೂಲ್ಸ್. ಆದ್ರೆ ಹಿಂದಿನ ಕಾಲದಲ್ಲಿ ಏನು ಸ್ಕ್ಯಾನಿಂಗ್ ಗೀನಿಂಗ್ ಬೇಕಾಗಿರಲಿಲ್ಲ, ಕಣ್ಣು ನೋಡಿ ಹೇಳ್ತಿದ್ರ, ಮುಖ ನೋಡಿ ಹೆಣ್ಣಾಗತ್ತೋ ಗಂಡಾಗತ್ತೋ ಅಂತ ಋಷಿಗಳೆಲ್ಲ ಇದ್ರು. ನೀವು ತ್ರಿಕಾಲ ಜ್ಞಾನಿಗಳು, ಬ್ರಹ್ಮರ್ಷಿಗಳು, ನಿಮ್ಮ ಜ್ಞಾನದಿಂದ ಇವಳಲ್ಲಿ ಹೆಣ್ಣಾಗತ್ತೋ ಗಂಡಾಗತ್ತೋ ತಿಳಿಸಬೇಕು. ತಮ್ಮಷ್ಟಕ್ಕೆ ತಾವು ಜಪ ಮಾಡ್ತಾ ಇರುವಂತಹ ಋಷಿಗಳ ಹತ್ರ ಬಂದು, ತೇ ವೇಷಯಿತ್ವಾ ಸ್ತ್ರೀವೇಷಂ ಸಾಂಬಂ ಜಾಂಬವತಿ ಸುತಂ, ಯಾವಾಗಲೂ ನೋಡಿ ಚೇಷ್ಟೆ ಮಾಡೋದು ನಮ್ಮ ಸಮಾನ ವಯಸ್ಕರ ಜೊತೆಗೆ, ದೊಡ್ಡವರ ಜೊತೆಗಲ್ಲ. 14ನೇ ಅಧ್ಯಾಯ ಮಹಾಭಾರತ ಆತ್ಮನಿರ್ಣಯದಲ್ಲಿ ಒಂದು ಮಾತು ಹೇಳ್ತಾರೆ ಆಚಾರ್ಯರು. ಈ ಪಾಂಡುರಾಜನ ಪ್ರಸಂಗದ ಸಂದರ್ಭದಲ್ಲಿ ಜ್ಞಾನಿಗಳಲ್ಲಿ ದೊಡ್ಡವರಲ್ಲಿ ಅಲ್ಪವಾದ ತಪ್ಪು ಮಾಡಲಿ ಅದು ಮಹತ್ತಾದ ಫಲ ಕೊಡ್ತದಂತೆ. ಸ್ವಾತ್ಮೋತ್ತಮೇ ಶ್ವತಸುರೇಶು ವಿಶೇಷತಶ್ಚ ಸ್ವಲ್ಪೋಪಿ ದೋಷ ಉರುತಾಂ ಅಭಿಯಾತಿ ಯಸ್ಮಾತ್. ಅವರನ್ನ ನೋಡಿ ನಕ್ರು ಸಾಕು. ಮತ್ತೆ ಇವ್ರು 7 ಜನ ಏನು 6 ಜನ ಏನ್ ಮಾಡಿದ್ರು ಹೇಳಿ? ಶ್ರೀಕೃಷ್ಣ ಪರಮಾತ್ಮನಕ್ಕಿಂತಲೂ ಮೊದಲು ಹುಟ್ಟಿದ 6 ಜನ ಮಕ್ಕಳು ಕಂಸನಿಂದ ಸಾಯೋದಕ್ಕೆ ಅವರು ಮಾಡಿದ ದೊಡ್ಡ ತಪ್ಪು ಅಂದ್ರೆ ದೇವರ ಋಷಿಗಳನ್ನ ನೋಡಿ ನಕ್ಕಿದ್ದು. ದೊಡ್ಡವರ ನೋಡಿ ಅಪಹಾಸ ಮಾಡೋದಾಗಲಿ, ಬೈಯೋದಾಗಲಿ, ನಿಂದೆ ಮಾಡೋದಾಗಲಿ, ಅವರ ಜೊತೆಗೆ ಪರೀಕ್ಷೆ ಮಾಡೋದಾಗಲಿ. ನಾಳೆಯಿಂದ ರಾಘವೇಂದ್ರ ಸ್ವಾಮಿಗಳ 7 ದಿನದ ಪಟ್ಟಾಭಿಷೇಕೋತ್ಸವ, ಅವರ ಜನ್ಮೋತ್ಸವ ಶುರುವಾಗತ್ತೆ. ಫಲ್ಗುಣ ಮಾಸ. ರಾಯರ ಕಾಲದಲ್ಲಿ ಒಂದು ಘಟನೆ ನಡೀತದೆ. ಒಬ್ಬ ಸೀಕರಣೆ ಕೊಳಗದಲ್ಲಿ ಬಿದ್ದಂತಹ ದೇಸಾಯಿ ಮಗನ ಬದುಕಿಸಿದ್ರಲ್ಲ, ಆ ಸೀಕರಣೆ ಕೊಳಗದಲ್ಲಿದ್ದ ವ್ಯಕ್ತಿಯನ್ನು ಬದುಕಿಸಿದ ವಾರ್ತೆ ಎಲ್ಲಾ ಕಡೆಗೆ ಹೋಯ್ತದೆ. ಎಲ್ಲರೂ ಮಾತಾಡೋದು. ಯಾರೋ ಒಬ್ಬರು ಸ್ವಾಮಿಗಳು ಬಂದಿದ್ದಾರೆ, ಸೀಕರಣೆ ಕೊಳಗದಲ್ಲಿ ಬಿದ್ದ ಮಗುವನ್ನು ಬದುಕಿಸಿದರು. ಎಲ್ಲರ ಕಿವಿಗೆ ವಾರ್ತೆ ಹೋಯಿತು. ಒಂದು 4 ಜನ ಗೆಳೆಯರು, ಆ 4 ಜನ ತಮ್ಮಲ್ಲಿ ಮಾತಾಡ್ತಾರೆ, ಇದ ಸತ್ಯನ, ಸತ್ತವರು ಮತ್ತೆ ಬರ್ತಾರ, ಅವ್ರು ಯಾರೋ ಸ್ವಾಮಿಗಳ ಬದುಕಿಸಿದ್ರು ಅಂತ ಇವರೆಲ್ಲ ಅವ್ರಿಗೂ ಮಾತು ಖುಷಿ ಮಾಡ್ತಿದ್ದಾರೆ. ಒಂದು ಕೆಲಸ ಮಾಡೋಣ, ಪರೀಕ್ಷೆ ಮಾಡೋಣ. ತಮ್ಮ 4 ಜನರಲ್ಲಿ ಒಬ್ಬ ಗೆಳೆಯನಿಗೆ ನಿದ್ದೆ ಮಾತ್ರೆ ಹಾಕಿದರು. 2-3 ನಿದ್ದೆ ಮಾತ್ರೆ ಹಾಕಿ ಅವನನ್ನ ಗಾಢವಾಗಿ ಮಲಗಿಸಿ ಮೇಲೊಂದು ಬಟ್ಟೆ ಹಾಕಿ ಸಂಚಾರ ಮಾಡ್ತಾ ರಾಯರು ಹೊರಟಿದ್ರು. ಸ್ವಾಮಿ ನಿಂತ್ಕೊಳ್ಳಿ, ಅವತ್ತಿನ ಸ್ವೀಕರಣೆ ಕೊಳಗದಲ್ಲಿ ಆ ಹುಡುಗನನ್ನ ಬದುಕಿಸಿದ್ರಲ್ಲ, ಇವನು ನಮ್ಮ ಗೆಳೆಯ ದುರ್ಮರಣದಿಂದ ಸತ್ತಿದ್ದಾನೆ, ನಿಮ್ಮ ಕೃಪಾದೃಷ್ಟಿ ಹಾಕಿ ಇವನನ್ನು ಬದುಕಿಸ್ಬೇಕು. ಬಟ್ಟೆ ತೆಗೆದಿಲ್ಲ, ನೋಡಿಲ್ಲ. ಆ 3 ಜನರ ಮುಖ ನೋಡಿ ರಾಯರು ನಗುತ್ತಾರೆ. ಪರೀಕ್ಷೆನ ಅಂದ್ರು. ಗೊತ್ತಾಯ್ತವರಿಗೆ, ಒಬ್ಬ ಜೀವಂತ ವ್ಯಕ್ತಿಗೆ ನಿದ್ರೆ ಮಾತ್ರ ಕೊಟ್ಟು ನನ್ನ ಹತ್ರ ಕರ್ಕೊಂಡು ಬಂದಿದ್ದೀರಿ, ಇವನು ಇನ್ಮೇಲೆ ಹೇಳೋದಿಲ್ಲ. ಅದ್ ಹೆಂಗ್ ಹೇಳೋದಿಲ್ಲ ಅಂತಾರೆ. ಸ್ವಾಮಿ ನಿದ್ದೆ ಮಾತ್ರ ಇದೆ, ನಿದ್ದೆ ಮಾತ್ರೆ ಅಸರ ಮುಗಿತು ಅಂದ್ರೆ ಹೇಳ್ತಾನೆ. 2-3 ಗಂಟೆಗೆ 2-3 ಗಂಟೆ ಅಲ್ಲ, 2-3 ದಿನ ಇದೇ ಊರಲ್ಲಿ ಇರ್ತೇವೆ, ಅವನು ಎದ್ದ ಮೇಲೆ ನಮ್ಮ ಹತ್ರ ಕರ್ಕೊಂಡ್ ಬನ್ನಿ ಅಂತ. ಜ್ಞಾನಿಗಳಿಗೆ ಶಾಪ ಕೊಡೋದು ನೀವು ಕೇಳಬೇಕಾಗಿಲ್ಲ, ಅವರ ಮನಸ್ಸಿಗೆ ನೋವಾಗುವ ನಡ್ಕೊಂಡ್ರೆ ಸಾಕು, ಶಾಪ ಫಿಕ್ಸ್. ಹಂಗೆ ಅನುಗ್ರಹ ಮಾಡು ಅಂತ ಬೇಡ್ಕೊಳ್ಬೇಕಾಗಿಲ್ಲ, ಅವರ ಮನಸ್ಸಿಗೆ ಆನಂದ ಆಗುವಾಗ ನಡ್ಕೊಳ್ಳಿ, ಅನುಗ್ರಹನೂ ಮಾಡಿಬಿಡುತ್ತಾರೆ. ಪರೀಕ್ಷೆ ದೊಡ್ಡವರ ಹತ್ರ ಬೇಡ. ಹೋಗಿ ಆ ಗೆಳೆಯರ ಮೇಲೆ ಹೊಚ್ಚಿದ ಮುಸುಕು ತೆಗೆದರೆ ಪ್ರಾಣ ಹೋಗಿಬಿಟ್ಟಿತ್ತು. ಇನ್ನಿವನು ಹೇಳೋದಿಲ್ಲ, ಇಷ್ಟೇ ಮಾತು ರಾಯರು. ಇಂದಿರಾಪತಿ ಇವರ ಮುಂದೆ ಕುಣಿವನು, ಇವರಂದ ವಚನವ ನಿಜಕ್ಕೆ ತಂದು ತೋರ್ಕೊಂಡು. ಇದು ಬರೀ ವಿಜಯದಾಸರಿಗಲ್ಲ, ಯಾರು ಏನು ಮಾತಾಡ್ತಾರೆ ಅವರ ಆಡಿದ ಮಾತು ಸತ್ಯ ಮಾಡೋದು ದೇವರ ಕೆಲಸ ಅಂತ. ವಾದಿರಾಜರ ಮಾತು, ವ್ಯಾಸರಾಜರ ಮಾತು, ಎಂತೆಂಥ ಘಟನೆಗಳು ನಡೆದಿದೆ ಹೇಳಿ. ಸಾಮಾನ್ಯವಾಗಿ
ನಾವೆಲ್ಲ ದೇವರನ್ನ ಪೂಜೆ ಮಾಡ್ತೇವೆ, ಆರಾಧನೆ ಮಾಡ್ತೇವೆ. ಆದರೆ ದೇವರು ನಿಜವಾಗಿ ಒಲಿಯೋದು ಯಾವುದಕ್ಕೆ, ಸಂತುಷ್ಟನಾಗೋದು ಯಾವುದಕ್ಕೆ? ಅದು ಎರಡೇ ಅಕ್ಷರ ನೋಡಿ, ಭಕ್ತಿ. ಅದರ ಭಕ್ತಿ ಅಂದ್ರೆ ಏನು, ಅದರ ಕಾನ್ಸೆಪ್ಟ್ ಅರ್ಥ ಆಗೋದ್ರೆ ನಮ್ಗೆ 60 ವರ್ಷ ಓದಿರ್ತದೆ. ಭಕ್ತಿ ಎಂದು ಒಂದಿದ್ರೆ ಸಾಕ. ಮೊನ್ನೆ ಗೋಪಾಲದಾಸರ ಆರಾಧನೆಯಲ್ಲಿ ಒಂದು ಉಪನ್ಯಾಸ ಹೇಳ್ತಿದ್ದೆ. ಗೋಪಾಲದಾಸರು ಸಾಯಂಕಾಲ ಸಂಧ್ಯಾ ವಂದನೆಗೆ ಹೋಗಿದ್ರಂತೆ, 6-6:30 ನದಿಗೆ. ಒಬ್ಬ ಹೆಣ್ಣುಮಗಳು ತಮ್ಮ ಮನೆಯಲ್ಲಿ ಆಕಳದಿಂದ ಹಾಲು ತೆಗೆದು ಒಂದು ಪಾತ್ರೆಯಲ್ಲಿ ಗೋಪಾಲದಾಸರಿಗೆ ಕೊಡಬೇಕು, ಅವರು ಅಭಿಷೇಕ ಮಾಡಿ ತಗೊಳ್ತಾರೆ. ಮನೆಗೆ ಬಂದರೆ ಗೋಪಾಲದಾಸರ ಹೆಂಡತಿ ದಾಸರಿಲ್ಲ, ಸಂಧ್ಯಾವಂದನೆಗೆ ಹೋಗಿದ್ದಾರೆ. ಸರಿ, ಅಲ್ಲೇ ಕೊಟ್ಟು ಬರ್ತೇನೆ ಅಂತ ಆ ಹೆಣ್ಣುಮಗಳು ನದಿಗೆ ಬರ್ತಾರೆ. ದಾಸರಿಗೆ ತಂಗಿ ಕೊಟ್ಟು, ನಾನೇ ತಂದದ್ದು, ಕಾಲಲ್ಲಿ ಚಪ್ಪಲಿ ಹಾಕಿಲ್ಲ, ನಾನೇ ಹಿಂಡಿದ್ದು, ಶೂದ್ರಿಂದ ಹಿಂಡಿಲ್ಲ ಇದು, ಇದನ್ನ ನೀವು ಅಭಿಷೇಕ ಮಾಡಿ ತಗೊಳ್ಬೇಕು ಅಂತ ಹೇಳಿದ್ರು. ಆಯ್ತು ಅಂದ್ರು ದಾಸರು. ನಾಳೆ ದೇವರಿಗೆ ಅಭಿಷೇಕ ಮಾಡ್ತೇನೆ, ನಾಳೆ ಬಂದ ಮೇಲೆ ನಾನು ತಂಗಿ ತಗೊಳ್ತೇನೆ ಎಂದು. ತಂಗಿ ಬೇಕಲ್ಲ, ಹಾಲು ತಂದ ತಂಬಿಗೆ. ಆಗ ಗೋಪಾಲದಾಸರ 2 ನಿಮಿಷ ನಿಂತ್ಕೋ ಅಂತ ಹೇಳಿದ್ರು. ಆ ನೀರನ್ನ, ಹಾಲನ್ನ ಉಸುಕಿನಲ್ಲಿ ಚೆಲ್ಲಿ, ನಾಳೆವರೆಗೆ ಯಾಕಮ್ಮ, ನಾಳೆ ಯಾರು ಕಂಡಿದ್ದಾರೆ, ತಗೊಂಡೋಗಿ ತಮಗೆ ತಮಗೆ ಕೊಡೋದಿರಲಿ, ಹಾಲೆಲ್ಲ ಉಸುಕಿ ಚೆಲ್ಲಿ ಬಿಟ್ರಲ್ಲ, ಹಳ್ಳಿಗೆ ಶುರು ಮಾಡ್ತಾಳೆ. ನಿಮ್ಗೆ ಬೇಡ ಅಂತಿದ್ರೆ ನಾನು ಮನೆಗೆ ತಗೊಂಡು ಹೋಗ್ತಿದ್ದೆ, ಸಣ್ಣ ಸಣ್ಣ ಮಕ್ಕಳಿಗೆ ಮನೆಯಲ್ಲಿ ಮಣ್ಣು ಪಾಲು ಮಾಡಿಬಿಟ್ರಲ್ಲ, ಬೇಡ ಅನ್ಬೇಕಾಗಿತ್ತು ಅಂದ್ರೆ. ಗೋಪಾಲದಾಸರಿಗೆ ಯಾಕೆ ದುಃಖ ಪಡ್ತಿದ್ದಿ, ನೀನು ಹೇಳಿದ್ದೇನು, ದೇವರಿಗೆ ಇದರ ಸಮರ್ಪಣೆ ಮಾಡಬೇಕು ಅಂತೆಲ್ಲ ಅವನಿಗೆ ಮಾಡಿದ್ದೇನೆ ಅಂದ್ರು. ಅಲ್ಲ ಸ್ವಾಮಿ, ನಿಮ್ ದೃಷ್ಟಿಯೊಳಗೆ ದೇವರೆಲ್ಲ ಕಡೆಗಿದ್ದಾನೆ, ಆದ್ರೆ ನಾನು ಹೇಳಿದ್ದು ಶಾಲಿಗ್ರಾಮ ಪ್ರತಿಮೆಯಲ್ಲಿ ಅಭಿಷೇಕ ಮಾಡಿ ಆಮೇಲೆ ನೀವು ಅದನ್ನು ಕುಡಿಬೇಕು ಅಂತ. ಇದನ್ನೆಲ್ಲ ಮಣ್ಣಿಗೆ ಚೆಲ್ಲಿ ದೇವರಿಗೆ ಹಾಕಿದ್ದೇನೆ ಅಂದ್ರೆ, ಒಂದು ಕೆಲಸ ಮಾಡು, ಇವಾಗ 6:30 ಆಗಿದೆ, 8 ಗಂಟೆಗೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಬಾ. ಸರಿ ಅಂತ ಗೋಪಾಲದಾಸರು ಸಂಧ್ಯಾವಂದನೆ ಮಾಡಿ ಬಂದು ಅವತ್ತಿನ ಎಲ್ಲ ಭಜನೆ ಮಾಡಿ 8 ಗಂಟೆಗೆ ಪರಮಾತ್ಮನಿಗೆ ಮಂಗಳಾರತಿ ಮಾಡ್ತಿದ್ರೆ ಅವನ ಬಾಯಿಯಿಂದ ಹಾಲು ಬಿಡುತ್ತಿದ್ದ. ಶ್ರೀನಿವಾಸನ ಬಾಯಿಯಿಂದ ಹಾಲು ಬರ್ತಿದೆ. ಆ ಹೆಣ್ಮಗಳಿಗೆ ತೋರಿಸ್ತಾರೆ, ನೋಡು ಅಲ್ಲಿ ಉಸುಕಿನಲ್ಲಿ ಚೆಲ್ಲಿದೆ, ಇಲ್ಲ ದೇವರ ಬಾಯಿಯಲ್ಲಿ ಬರ್ತಿದೆ, ಕುಡಿದಿದ್ದಾನು ಇಲ್ಲೋ ದೇವರು, ನೀನು ಕೊಟ್ಟದ್ದು ದೇವರು ಕುಡಿಲಿ ಅಂತ ಕುಡಿದಿದ್ದಾರೆ ನೋಡು. ಏನ್ ಪ್ರೀತಿ ಇದು. ಇದು ಒಬ್ಬೊಬ್ಬರ ಕಥೆ ಕೇಳ್ತಿದ್ರೆ ರೋಮಾಂಚನ ಆಗತ್ತೆ. ಮೋರಿಯಲ್ಲಿ ಹರಿಯುವ ಕಲಗಿಚ್ಚನ್ನ ನೋಡಿ, ಅಕ್ಕಿ ತೊಳೆದ ನೀರು ನೋಡಿ, ಕೃಷ್ಣಾರ್ಪಣ ಅಂತ ಪುರಂದರದಾಸರ ಹತ್ರ ಗಂಟ್ಲದಿಂದ ನೀರು ಬರ್ತಿತ್ತಂತ. ಚೆನ್ನಾಗೇನೋ ಕಾಫಿ ಟೀ ಕೊಟ್ರೆ ಉಗುಳು ಹೋಗ್ತಾರೆ ಮಾರಿ ಮೇಲೆ. ಅದೆಷ್ಟು ಪ್ರೀತಿ ಭಕ್ತರ ಮೇಲೆ ಮಾಡ್ತಾನೆ ನೋಡು ದೇವರು. ಅಷ್ಟೇ, ಭಕ್ತಿ ಮಾಡಿ ಉದ್ಧಾರ ಮಾಡ್ತಾನೆ. ಪರೀಕ್ಷೆ ಮಾಡಲಿಕ್ಕೆ ಅಥವಾ ಇನ್ನೇನೋ ಒಬ್ಬ ಜ್ಞಾನಿಗಳ ಬಗ್ಗೆ, ಅವರಲ್ಲಿರುವ ಗುಣಗಳ ಬಗ್ಗೆ, ಅವರ ಶಕ್ತಿಯ ಬಗ್ಗೆ, ತಪಸ್ಸಿನ ಬಗ್ಗೆ ಪರೀಕ್ಷೆ ಮಾಡಬಾರದು. ನೋಡಿ, ಕೃಷ್ಣನ ಮಕ್ಕಳಿಗೆ ಎಂತ ದುರ್ಬುದ್ಧಿ ಬಂತು. ಆ ಜಾಂಬವತಿಯ ಮಗನಾದ ಸಾಂಬನಿಗೆ ಹೆಣ್ಣಿನ ವೇಷ ಹಾಕಿ ಕರ್ಕೊಂಡು ಬಂದು ಋಷಿಗಳ ಎದುರಿಗೆ ಕೇಳ್ತಾರೆ, ದಯಮಾಡಿ ಇವಳಲ್ಲಿ ಏನಾಗುತ್ತೆ ಹೇಳಿ. ಪ್ರದೋಷ್ಯಂತಿ ಪುತ್ರ ಕಾಮ ಕಿಂಸಿ ಜನ ಯಶ್ಯತಿ. ಹೆಣ್ಣಾಗತ್ತೋ ಗಂಡ ಆಗತ್ತೋ, ನಮಗಂತೂ ಗಂಡು ಮಗುಬೇಕು, ದಯಮಾಡಿ ನಿಮ್ಮ ತಪಸ್ಸಾಮರ್ಥ್ಯದಿಂದ ನೋಡಿ ಅಂದಾಕ್ಷಣ ಕಣ್ಣು ಮುಚ್ಚಿದ ಋಷಿಗಳ ಕಣ್ಣು ತೆಗಿತಾರೆ. ಒಂದು ಮಾತು ಹೇಳ್ತಾರೆ, ನೀವೆಲ್ಲ ಕೃಷ್ಣನ ಮಕ್ಕಳು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಿಮ್ಮಪ್ಪ ಹೇಳಿದ ಮಾತಿದು ಭಗವದ್ಗೀತೆಯಲ್ಲಿ. ಧರ್ಮ ಸ್ಥಾಪನೆಗೆ ಅವನು ಬಂದ, ಅದರ ಅವನ ಮಕ್ಕಳಾಗಿ ನೀವೆಲ್ಲ ಅಧರ್ಮ ಮಾಡ್ತಿದ್ದೀರಿ. ಒಬ್ಬ ಗಂಡು ಹುಡುಗನಿಗೆ ಹೆಣ್ಣಿನ ವೇಷ ಹಾಕಿ ನಮ್ಮ ತಪಸ್ಸನ ಪರೀಕ್ಷೆಗೆ ಬಂದಿದ್ದೀರಲ್ಲ, ಇವಳಲ್ಲಿ ಹೆಣ್ಣು ಆಗೋದಿಲ್ಲ, ಗಂಡು ಆಗೋದಿಲ್ಲ, ನಿಮ್ಮ ಇಡೀ ಯಾದವ ಕುಲ ಧ್ವಂಸ ಮಾಡುವ ಒಂದು ವನಿಕೆ ಹುಡುತ್ತದೆ ಅಂತ ಶಾಪ ಕೊಟ್ಟರು. ಸಂಪೂರ್ಣ ಯಾದವ ಕುಲ ನಾಶವಾಗತ್ತೆ. ಆ ಜಾಂಬನಿಗೆ ಉಡಿಸಿದ ಸೀರೆ ಬಿಡಿಸ್ತಾರೆ. ಅಯ್ಯೋ, ಇವರೇನ್ ಮಾತಾಡ್ತಾರೆ, ಎಲ್ಲಾಗತ್ತೆ, ಎಲ್ಲಿಂದ ಬರುತ್ತೆ ಅಂತ. ಆ ಮಕ್ಕಳಿಗೆ ಋಷಿಗಳ ಬಗ್ಗೆ ಒಂದು ತಾತ್ಸಾರ ಭಾವನೆ. ಅವನಿಗೆ ಉಡಿಸಿದ ಸೀರೆ ತೆಗೆದ್ರೆ ಒಳಗೆ ಬಂತು ಒಂದು ವನಿಕೆ. ಋಷೀಣಾಂ ಪುನರಾಜ್ಞಾನಾಂ ವಾಚಮರ್ಥೋನು ಧಾವತಿ. ನೋಡಿ ಏನಾಯ್ತು, ಒಬ್ಬೊಬ್ರು ಮಾತಾಡ್ಕೋತಾರೆ, ಏನ್ ಮಾಡೋದು ಈಗ, ವನಿಕೆ ತಗೊಂಡು ಹೋದ್ರೆ ಎಲ್ಲಿಂದ ಅಂತ ಕೇಳ್ತಾರಲ್ಲ. ಜೊತೆಗೆ ಈ ವನಿಕೆ ಇರೋವರೆಗೆ ನಮಗೆ ತೊಂದರೆ ತಪ್ಪಿದ್ದಲ್ಲ, ಒಂದು ಕೆಲಸ ಮಾಡೋಣ, ಹೇಗೂ ಕಟ್ಟಿಗೆ ಇದೆ, ಚೆನ್ನಾಗಿ ಕುಟ್ಟಿ ಕುಟ್ಟಿ ಪುಡಿ ಮಾಡಿ ಸಮುದ್ರದಲ್ಲಿ ಎಸೆದ್ರಂತೆ. ವನಿಕೆಯನ್ನು ಬಿಸಾಕ್ತಾರೆ. ಅದರ ಮುಂದೆ ಇರುವ ಕಬ್ಬಿಣದ ಬಳಿ ಅದನ್ನು ಸಮುದ್ರದಲ್ಲಿ ಎಸೆದಿದ್ದಾರೆ. ಒಂದು ಮೀನು ಅದನ್ನು ನುಂಗಿತು. ಒಬ್ಬ ಬೇಟೆಗಾರ ಮೀನನ್ನು ಹಿಡಿತಾನೆ. ಆ ಮೀನಿನ ಹೊಟ್ಟೆ ಸೀಳಿದರೆ ಕಬ್ಬಿಣದ ಬಳಿ, ಅದನ್ನು ಒಯ್ದು ಒಬ್ಬ ಬಾಣ ಮಾಡೋನಿಗೆ ಕೊಡ್ತಾರೆ. ನೋಡಪ್ಪ, ನನಗೆ ಮೀನಿನ ಹೊಟ್ಟೆ ಸಿಕ್ಕಿದೆ, ನನಗೇನು ಉಪಯೋಗಿಲ್ಲ. ಆ ಬಾಣ ಮಾಡೋ ವ್ಯಕ್ತಿ ಕಬ್ಬಿಣದ ಬಳಿಯನ್ನು ಚೆನ್ನಾಗಿ ಕಾಯಿಸಿ ಬಾಣಕ್ಕೆ ಹಚ್ಚಿದ. ಆ ಬಾಣವೇ ಕೃಷ್ಣನ ಕಾಲಿಗೆ ತಾಕ್ತದೆ ಮುಂದೆ. ವ್ಯಾಧಸ್ಯಾಚರಣಂ.
ಒನಕೆಯನ್ನು ಪುಡಿ ಮಾಡಿದ್ದಾರೆ, ಸಮುದ್ರದಲ್ಲಿ ಚೆಲ್ಲಿ ಮನೆಗೆ ಬಂದಿದ್ದಾರೆ. ಉಗ್ರಸೇನ ಕೇಳಿದ ಎಲ್ಲಿ ಹೋಗಿದ್ರೆ ಇಷ್ಟೊತ್ತು ಅಂತ ಹೇಳಿಲ್ಲ, ಋಷಿಗಳಿಗೆ ಅವಮಾನ ಮಾಡಿ ಬಂದಿದ್ದೇವೆ ಅಂತ ಹೇಳಿಲ್ಲ, ಆ ಒನಕೆಯ ಕಥೆನೇ ಮನೆಯಲ್ಲಿ ತೆಗೆಯಲಿಲ್ಲ. ಆದರೆ ನೋಡಿ, ಸಮುದ್ರದಲ್ಲಿ ಚೆಲ್ಲಿದ ಆ ಒನಕೆಯ ಪುಡಿ ಸಮುದ್ರದ ತೆರೆಗಳಿಂದ ಹೊಡೆದು ಹೊಡೆದು ದಂಡೆಗೆ ಬಂದು ಒಂದು ಹುಲ್ಲು ನಿರ್ಮಾಣ ಆಯಿತು. ಮುಂದೆ ಪರಮಾತ್ಮ ತಾನು ಕಾಲಿನಿಂದ ದ್ವಾರಕೆಯನ್ನ ಒತ್ತಿ ಎಲ್ಲರನ್ನ ಕಳಿಸ್ತಾನೆ. ಅದೇ ಇವತ್ತು ಪ್ರಭಾಸ ಕ್ಷೇತ್ರ ಅಂತ ಆಯಿತು. ಕಳೆದ ಬಾರಿ ಯಾತ್ರೆ ಬಂದವರೆಲ್ಲ ಪ್ರಭಾಸ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದ್ದಾರೆ, ದೊಡ್ಡ ಕ್ಷೇತ್ರ. ಆ ಪ್ರಭಾಸ ಕ್ಷೇತ್ರದಲ್ಲಿ ಈ ಒನಕೆಯ ಪುಡಿಯಿಂದ ನಿರ್ಮಾಣ ಆದ ಏನು ಹುಲ್ಲಿದೆ, ಅದೇ ಹುಲ್ಲಿನಿಂದ ಪರಸ್ಪರ ಹೊಡೆಸ್ಕೊಂಡು ಎಲ್ಲ ಯಾದವರ ಸತ್ತು ಹೋಗಿಬಿಡ್ತಾರೆ. ಮತ್ತೊಂದು ಪ್ರಶ್ನೆ ಬರ್ತದೆ, ಸ್ವಂತ ಮಕ್ಕಳು ತಪ್ಪು ಮಾಡಿದಾಗ ದೇವರದನ್ನ ಕ್ಷಮಾ ಮಾಡಬೇಕಾಗಿತ್ತು, ಬ್ರಾಹ್ಮಣರ ಶಾಪ ತಡಿಬೇಕಾಗಿತ್ತಲ್ಲ ಅಂದ್ರೆ ಒಂದು ಮಾತು ಹೇಳ್ತಾರೆ ಶುಕಾಚಾರ್ಯರು, ಭಗವಾನ್ ಜ್ಞಾತ ಸರ್ವಾರ್ಥ ಈಶ್ವರೋಪಿ ತದನ್ಯಥಾ ಕರ್ತುಂ, ಅನ್ಯಥಾ ಕರ್ತುಂ ಸಮರ್ಥನಾದರೂ ನೈಚ್ಛತ. ಬ್ರಾಹ್ಮಣರ ಶಾಪವನ್ನು ಬಿಡಿಸಿ ಮಕ್ಕಳನ್ನ ರಕ್ಷಣೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಸ್ವತಃ ಮಕ್ಕಳಾದರೂ ಬ್ರಹ್ಮ ಶಾಪ, ಯಾರೇ ಬ್ರಾಹ್ಮಣರ ವಿರೋಧ ಮಾಡಲಿ ಅದಕ್ಕೆ ದಂಡ ಆಗಬೇಕಂತಾನೆ. ಸನಕಾದಿಗಳ ವಿರೋಧ ಮಾಡಿದ್ದಕ್ಕೆ ಜಯ ವಿಜಯನಿಗೂ ಶಾಪ ಕೊಟ್ಟು ಅಲ್ಲೇ ನಿಂತ್ಕೊಂಡಿದ್ದ, ಬಿಡಿಸ್ಲಿಲ್ಲ ದೇವರು. ಅಷ್ಟು ಬ್ರಾಹ್ಮಣನ ಮೇಲೆ ಪ್ರೀತಿ. ಕರ್ತುಂ ನೈಚ್ಛದ ವಿಪ್ರಶಾಪಂ ಕಾಲರೂಪಿ ಅನ್ವಮೋದಕ, ಅನುಮೋದನೆ ಮಾಡಿದ. ಹಾಗಾಗಿ ಆ ಎಲ್ಲ ಬ್ರಾಹ್ಮಣರ ಶಾಪದಿಂದ ಎಲ್ಲ ಯಾದವರ ನಾಶ ಆಯಿತು. ನಾಶ ಆಗಬೇಕಿನ್ನು ಮುಂದೆ ನಾಶಕ್ಕೆ ಬೇಕಾಗುವ ಒನಕೆಯ ಪುಡಿ ಮಾಡಿ ಎಲ್ಲ ಕಡೆಗೆ ಚೆಲ್ಲಿ ಬಿಡ್ತಾರೆ. ಪರಮಾತ್ಮ ದ್ವಾರಕೆಯ ದೇವರಿಗೆಲ್ಲ ಗೊತ್ತು, ಸರ್ವಜ್ಞನಾದ ಪರಮಾತ್ಮನಿಗೆ ತನ್ನ ಮಕ್ಕಳು ಮಾಡಿದ ಕಾರ್ಯನೂ ಗೊತ್ತು, ಬ್ರಾಹ್ಮಣರ ಶಾಪನೂ ಗೊತ್ತು. ಆದರೂ ಯಾವುದನ್ನು ಪರಮಾತ್ಮ ಒಳಗಿಡಲಿಲ್ಲ. ಸರಿಯಾಗಿ ತನ್ನ ಮಕ್ಕಳಿಗೆ ಶಿಕ್ಷೆಯನ್ನು ಕೊಡಬೇಕು. ಹೀಗೆ ಬ್ರಾಹ್ಮಣರ ಶಾಪ ಆದ ಮೇಲೆ ಒಂದು ದಿನ ದ್ವಾರಕಾಪಟ್ಟಣಕ್ಕೆ ನಾರದರು ಬರ್ತಾರೆ. ಏಕಾಂತದಲ್ಲಿ ಅಕಸ್ಮಾತ್ತಾಗಿ ದೇವರನ್ನ ನೋಡಬೇಕು ಅಂತ ನಾರದರು ದ್ವಾರಕಾಪಟ್ಟಣಕ್ಕೆ ಬಂದಾಗ ಅವರನ್ನ ಸ್ವಾಗತ ವಸುದೇವ ಮಾಡುತ್ತಾರೆ. ಕೃಷ್ಣ ಪರಮಾತ್ಮನ ತಂದೆ ವಸುದೇವ ಎದ್ದು ಹೋಗಿ ಸ್ವಾಗತ ಮಾಡ್ತಾನೆ, ಅರ್ಘ್ಯ ಪಾದ್ಯಗಳಿಂದ ಪೂಜೆ ಮಾಡ್ತಾನೆ. ವಸುದೇವ ಹೇಳ್ತಾನೆ, ಭಗವತ್ಸವತೋ ಭಗವಾನ್ ಭವತೋ ಯಾತ್ರಾ ಸ್ವಸ್ತರೇ ಸರ್ವದೇಹಿನಾಂ ಕೃಪಣಾನಾಂ ಯಥಾ ಪಿತ್ರೋ ಉತ್ತಮ ಶ್ಲೋಕವರ್ತ್ಮನ. ಯಾವಾಗಲೂ ನೋಡಿ, ನಮ್ಮ ಮನೆಗೆ ಒಬ್ಬ ಬ್ರಾಹ್ಮಣ, ಒಬ್ಬ ವಿಷ್ಣು ಭಕ್ತ ಬರಬೇಕು ಅಂದ್ರೆ ನಮ್ಮ ಅಕೌಂಟಲ್ಲಿ ದುಡ್ಡಿದ್ರೆ ಬರೋದಿಲ್ಲ, ಪುಣ್ಯ ಇದ್ರೆ ಬರ್ತಾನೆ. 2 ನಿಮಿಷ ಬಂದು ಕಾಲಾಕ್ ಹೋಗ್ಲಿ, 1 ನಿಮಿಷ ಬ್ರಾಹ್ಮಣರ ಪಾದ ಧೂಳಿ ಮನೆಯಲ್ಲಿ ಬೀಳಿ, ಅಪಮೃತ್ಯು ಮನೆಯಲ್ಲಿದ್ರೆ, ರೋಗ ದಾರಿದ್ರ್ಯಗಳಿದ್ರೆ ಬ್ರಾಹ್ಮಣರ ಪಾದ ಧೂಳಿಯಿಂದ ದೂರ ಆಗತ್ತೆ. ಆಪದ್ಘನ ಧ್ವಾಂತ ಸಹಸ್ರ ಮಾನವ ಸಮೀಹಿತಾರ್ಥಾರ್ಪಣ ಕಾಮಧೇನವ ಸಮಸ್ತ ತೀರ್ಥಾಂಗ ಪವಿತ್ರ ಮೂರ್ತಯೋ ರಕ್ಷಂತು ಮಾಂ ಬ್ರಾಹ್ಮಣ ಪಾದಪಂಸವ. ಇಷ್ಟು ಕಥೆಗಳಿವೆ. 2-3 ವರ್ಷದಲ್ಲಿ ಅನಾರೋಗ್ಯದಿಂದ ಸಾಯಬೇಕಾದ ವ್ಯಕ್ತಿ ಇವರು ಬದುಕೋದಿಲ್ಲ ಅಂದ್ರೆ ಬ್ರಾಹ್ಮಣರ ಆಶೀರ್ವಾದದಿಂದ 20-25 ವರ್ಷ ಬದುಕಿದವರಿದ್ದಾರೆ. ಅದು ಕೇವಲ ಮಂತ್ರಗಳ ಸಾಮರ್ಥ್ಯ, ಗಾಯತ್ರಿ ಮಂತ್ರದ ಜಪ ಮಾಡುವಂತಹ ಶಕ್ತಿ. ಅಂಥದ್ರಲ್ಲಿ ಅಕಸ್ಮಾತ್ತಾಗಿ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದ ನಾರದರು ಬಂದಿದ್ದಾರೆ. ನಾರದರನ್ನು ನೋಡಿ ವಸುದೇವ ಸ್ವಾಗತ ಮಾಡ್ತಾನೆ. ನಿಮ್ಮಂತಹ ಜ್ಞಾನಿಗಳು ಬರ್ತಾರೆ, ಅದಕ್ಕೆ ಹಣ ಬೇಕು, ದಕ್ಷಿಣೆ ಬೇಕು ಅಂತಲ್ಲ, ಸಜ್ಜನರ ಉದ್ಧಾರಕ್ಕಾಗಿ. ಹೇಗೋ ಅಕಸ್ಮಾತ್ತಾಗಿ ಬಂದಿದ್ದೀರಿ, ನನಗೆ ಭಾಗವತ ಧರ್ಮಗಳ ಬಗ್ಗೆ ಉಪದೇಶ ಮಾಡಿ ಅಂತಾನೆ. ಕೇಳ್ತಾ ಇರೋನು ಯಾರು? ಈಗ ನಿಮ್ಮ ಮನೆ ಅಂಗಳದಲ್ಲಿ ಒಂದು 8-10 ಮಾವಿನ ಹಣ್ಣಿನ ಮರ ಇದೆ, ಒಳ್ಳೆ ಮಾವಿನ ಹಣ್ಣು, ಒಳ್ಳೆ ರಸಭರಿತ ಹಣ್ಣು. ಅಷ್ಟು ಒಂದೊಂದು ಗಿಡಕ್ಕೆ 100 ಹಣ್ಣುಗಳಾಗ್ತವೆ. ಒಂದು 10 ಗಿಡ ನಿಮ್ಮ ಹತ್ರ ಇದ್ದಾಗ ನೀವು ಇನ್ನೆಲ್ಲೋ ಮಾವಿನ ಹಣ್ಣು ಖರೀದಿ ಹೋಗ್ತೀರಾ ಹಣ ಕೊಟ್ಟು ತರೋದಕ್ಕೆ? ಅಕಸ್ಮಾತ್ತಾಗಿ ಹೋದ್ರೆ ನಿಮ್ಮನ್ನು ಬುದ್ಧಿವಂತ ಅಂತಾರ? ಮನೆಯಲ್ಲೇ ಕೊಡತು ಹೋಗುವಷ್ಟು ಹಣ್ಣಿದ್ದಾಗ ಯಾಕ್ರಿ ಇನ್ನೊಂದು ಕಡೆ ಹೋಗ್ತಾರೆ? ಇಲ್ಲಿರೋದೇ ಯಾರಿಗಾರ ಕೊಡಬೇಕು. ಹಾಗೆ ಇಡೀ ಜಗತ್ತಿಗೆ ಉಪದೇಶ ಮಾಡುವ ಕೃಷ್ಣ ಮಗನಾಗಿ ಬಂದಿದ್ದಾನೆ. ಆದರೆ ವಸುದೇವ ಒಂದಿನ ಕೃಷ್ಣನಿಗೆ ಪ್ರಶ್ನೆ ಕೇಳಿಲ್ಲ. ಇವತ್ತು ನಾರದರು ಬರ್ತಾರೆ, ನಾರದರಿಗೆ
ಭಾಗವತ ಧರ್ಮ ಅಂದ್ರೆ ಏನು, ಎಷ್ಟಿವೆ ಭಾಗವತ ಧರ್ಮಗಳು, ಅದರ ಅನುಷ್ಠಾನ ಹೇಗೆ ಮಾಡಬೇಕು, ಅದರ ಬಗ್ಗೆ ನನಗೆ ಪ್ರಶ್ನೆಯನ್ನ ಹೇಳಿ ಅಂದ್ರೆ ನಾರದರಂತಾರಲ್ಲಯ್ಯ, ಮೋಕ್ಷ ಕೊಡೋ ವ್ಯಕ್ತಿನೇ ನಿನ್ ಮಗನಾಗಿ ಬಂದಿದ್ದಾನೆ. ಸಂಸಾರದ ಸಂಕೋಲೆಯನ್ನ ಬಿಡಿಸಿ ಮತ್ತೆ ಗರ್ಭಕ್ಕೆ ಬರದೇ ಇದ್ದ ಹಾಗೆ ಅನಂತ ಕಾಲದವರೆಗೆ ಮೋಕ್ಷ ಕೊಡುವ ದೇವರೇ ಮಗನಾದಾಗ ಇದೇ ಪ್ರಶ್ನೆ ಅವನಿಗೆ ಕೇಳೋದಲ್ವೇ? ಭಾಗವತ ಧರ್ಮಗಳ ಬಗ್ಗೆ ನನಗೆ ಕೇಳ್ತಿದ್ದೆ, ಯಾಕೆ ನಿನ್ ಮಗನಿಗೆ ಕೇಳಲಿಲ್ಲ ಅಂತ ನಾರದರಂದ್ರೆ ವಸುದೇವಂತಾನೆ, ಅಹಂ ಕಿಲ ಪುರಾನಂತಂ ಪ್ರಜಾತೆ ಭುವಿ ಮುಕ್ತಿದ ಅಪೂಚಯಂ ನ ಮೋಕ್ಷಾಯ ಮೋಹಿತೋ ದೇವಮಾನನ. ನಿಮ್ಮ ಮಾತು ನಿಜ ಸ್ವಾಮಿ, ಸ್ವತಂತ್ರನಾದ ದೇವರೇ ಮಗನಾಗಿದ್ದಾನೆ. ಆದರೆ ಇವತ್ತಿನವರೆಗೆ ಅವನನ್ನ ಮಗ ಅಂತ ತಿಳ್ಕೊಂಡೇ ಹೊರತು ಅವನೊಬ್ಬ ಸ್ವತಂತ್ರ ಸರ್ವಜ್ಞನಾದ ದೇವರು ಅಂತ ನಾನು ಭಕ್ತಿ ಮಾಡಲಿಲ್ಲ. ಮೋಕ್ಷಕ್ಕಾಗಿ ದೇವರನ್ನ ಪೂಜೆ ಮಾಡಲಿಲ್ಲ, ಮಗಾಂತೆ ಪ್ರೀತಿ ಮಾಡಿದೆ, ಮಗಾಂತೆ ಸ್ನೇಹ ಮಾಡಿದೆ. ಹಾಗಾಗಿ ನನಗೆ ಮೋಕ್ಷಕ್ಕೆ ಉಪಯೋಗವಾದ ಜ್ಞಾನ ಬಂದಿಲ್ಲ. ಆದರೆ ಏನು ಸ್ವಂತ ಮಗನೇ ಮೋಕ್ಷ ಕೊಡೋನೇ ಮಗನಾದರೂ ಮೋಕ್ಷ ಆಗೋದು ಮಾತ್ರ ಧ್ಯಾನದಿಂದಲೇನೆ. ದಯಮಾಡಿ ನನಗೆ ಉಪದೇಶವನ್ನ ಮಾಡಿ ಎಂದಾಗ ನಾರದರಿಗೆ ಆನಂದ ಆಯಿತು. ನಾರದರಂತಾರೆ, ಒಳ್ಳೆ ಪ್ರಶ್ನೆ ಮಾಡಿದ್ದಿ ನೀನು, ನನಗೇನು ಭಾಗವತ ಧರ್ಮಗಳ ಬಗ್ಗೆ ಕೇಳಿದ್ದಿ. ಇದೇ ಪ್ರಶ್ನೆಯನ್ನ ಹಿಂದೆ ವಿದೇಹ ನಗರದಲ್ಲಿ, ಸೀತಾದೇವಿಯ ಜನಕಪುರ ವಿದೇಹ ನಗರದಲ್ಲಿ ನಿಮಿ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ರಾಜ್ಯಕ್ಕೆ 9 ಜನ ಜ್ಞಾನಿಗಳು ಬಂದಿದ್ರು. ಅವರಿಗೆ ಇವನು ಪ್ರಶ್ನೆ ಕೇಳ್ತಾನೆ. ಆ 9 ಜನರು ಏನು ಉತ್ತರ ಕೊಟ್ಟರು ಅದನ್ನೇ ನಿನಗೆ ಹೇಳ್ತೇನೆ. ಇದನ್ನ ಜಾಯಂತೆಯ ಉಪಾಖ್ಯಾನ ಅಂತ ಕರೀತಾರೆ. ಏಕಾದಶ ಸ್ಕಂದದ ಪ್ರಾರಂಭದಲ್ಲಿ ಬರುವ ಭಾಗ. ಜಾಯಂತೆಯರು ಅಂದ್ರೆ ಯಾರು? ಹಿಂದೆ ಪಂಚಮ ಸ್ಕಂದಲ್ಲಿ ಕೇಳಿದ್ದೇವೆ. ಸ್ವಯಂಭುವ ಮನುವಿನ ಮಗ ಪ್ರಿಯವ್ರತ, ಪ್ರಿಯವ್ರತನ ಮಗ ಆಗ್ನಿದ್ರ, ಆಗ್ನಿದ್ರನ ಮಗ ನಾಭಿ, ನಾಭಿರಾಜನ ಮಗ ವೃಷಭ. ಆ ವೃಷಭನಿಗೆ 100 ಜನ ಮಕ್ಕಳು. ಅದರಲ್ಲಿ 9 ಜನ ತಪಸ್ಸಿಗೆ ಹೋಗಿರ್ತಾರೆ, ಅವರೇ ಇಲ್ಲಿ ಬಂದಿದ್ದಾರೆ. ಜಯಂತಿಯ ಮಕ್ಕಳಾದದ್ದರಿಂದ ಜಾಯಂತೆಯರು. ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ಪಿಪ್ಪಲಾಯನ, ಆವಿರ್ಹೋತ್ರ, ದ್ರುಮಿಲ, ಚಮಸ, ಕರಭಾಜನ, ಊರ್ಧ್ವರಿತಸ್ಕರು ಮಹಾಜ್ಞಾನಿಗಳು. ಈ ಜ್ಞಾನಿಗಳು 9 ಜನ ವೃಷಭನ ಮಕ್ಕಳು ಸಂಚಾರ ಮಾಡ್ತಾ ಮಾಡ್ತಾ ವಿದೇಹ ನಗರಕ್ಕೆ ಬಂದಿದ್ರು. ವಿದೇಹ ರಾಜ ಆ 9 ಜನರನ್ನ ಸ್ವಾಗತ ಮಾಡ್ತಾನೆ. ಅರ್ಘ್ಯ ಪಾದ್ಯಗಳಿಂದ ಪೂಜೆಯನ್ನ ಮಾಡ್ತಾನೆ. ಬಂದಂತಹ 9 ಜನರಿಗೆ ಪ್ರಾರ್ಥನೆ ಮಾಡ್ತಾನೆ. ಒಂದು ಮಾತು ಹೇಳ್ತಾನೆ ವಿದೇಹ ರಾಜ, ನೋಡಿ, ಕಲಿಯುಗದೊಳಗೆ ಅತಿ ಶ್ರಮದಿಂದ ಬೇಕಾದ್ದು ಸಂಪಾದನೆ ಮಾಡಬಹುದು. ಹಣನು ಸಂಪಾದನೆ ಮಾಡಬಹುದು, ಬೆಳ್ಳಿ ಬಂಗಾರ, ಮನೆ, ವಸ್ತು ಏನು ಬೇಕಾದ್ರೂ ಕಷ್ಟದಿಂದ ಗಳಿಸಬಹುದು. ಆದರೆ ಕಲಿಯುಗದೊಳಗೆ ಅತ್ಯಂತ ದುರ್ಲಭ ಅಂದ್ರೆ ಸಜ್ಜನರ ಸಂಘ ಅಂತಾನೆ. ಪ್ರಾಮಾಣಿಕವಾಗಿ ಭಗವಂತನ ಜ್ಞಾನವನ್ನ ಉಪದೇಶ ಮಾಡುವ, ನಿತ್ಯದಲ್ಲಿ ಕರ್ಮದಲ್ಲಿ ಅನುಷ್ಠಾನರಾದ ಒಬ್ಬ ಸಜ್ಜನರ ಸಂಘ ಸಿಗುವುದು ಕಷ್ಟ. ಅಯೋಗ್ಯರ ಜೊತೆಗೆ 100 ವರ್ಷ ಬದುಕುವುದಕ್ಕಿಂತ ಸಜ್ಜನರ ಜೊತೆಗೆ ಒಂದು ಕ್ಷಣ ಬದುಕಿದ್ರು ಸಾಕು ಅಂತಾನೆ. ಸತ್ಸಂಗೋ ಶೈವದಿಂದ್ರಣಾಂ. ಬಿಸಿಲಿನಿಂದ ಬೆಂದವನಿಗೆ ಹಾಲೋ ಮಜ್ಜಿಗೆನೋ ನೀರೋ ಕೊಟ್ಟರೆ ತಪ್ಪಾಗತ್ತಲ್ಲ. ಸಂಸಾರದ ತಾಪದಿಂದ ಬೆಂದವನಿಗೆ ಆ ಸಜ್ಜನರ ಮುಖದಿಂದ ಏನು ಬರುತ್ತಲ್ಲ ದೇವರ ಮಾತುಗಳು, ಅದರಿಂದ ತೃಪ್ತಿಯಾಗತ್ತಪ್ಪ. ಅಂತಹ ಜ್ಞಾನಿಗಳು ನನ್ನ ಮನೆಗೆ ಬಂದಿದ್ದಾರೆ. ಬಂದಂತಹ 9 ಜನರಿಗೆ ನಿಮಿರಾಜ ಪ್ರಾರ್ಥನೆ ಮಾಡ್ತಾನೆ, ನನಗೆ ಅನೇಕ ಪ್ರಶ್ನೆಗಳಿವೆ, ನೀವು ಒಂದೊಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಅಂತ. ಮೊಟ್ಟ ಮೊದಲಿಗೆ ಹೇಳ್ತಾನೆ, ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಮೇ ವೈಕುಂಠ ಪ್ರಿಯ ದರ್ಶನಂ. ಮೊದಲನೇ ಪ್ರಶ್ನೆ ಕೇಳ್ತಾನೆ, ಭಾಗವತ ಧರ್ಮ ಅಂದ್ರೆ ಏನು? ಇದು ವಾಸ್ತವಿಕವಾಗಿ ಈ ಪ್ರಶ್ನೆ ನಮಗೆಲ್ಲರಿಗೂ ಬರುವ ಪ್ರಶ್ನೆ. ಇದು ಅದೇನೋ ಹೇಳ್ತಾರಲ್ಲ, ಮೊದಲನೇ ಮೆಟ್ಲು ಅಂತ. ನಾವೆಲ್ಲರೂ ತಿಳ್ಕೊಳ್ಳಬೇಕಾದ ಮೊದಲನೇ ಮೆಟ್ಲಿದು. ನಮ್ಮ ಕರ್ತವ್ಯ ಏನು? ಏನ್ ಮಾಡಬೇಕು? ಯಾವುದನ್ನ ಮಾಡಿದಾಗ ದೇವರ ಅನುಗ್ರಹವಾಗತ್ತೆ? ಮೊಟ್ಟ ಮೊದಲು ನಾವೆಲ್ಲರೂ ಆಚರಿಸಬೇಕಾದದ್ದು, ಮಾಡಲೇಬೇಕಾದದ್ದು, ಕಡ್ಡಾಯವಾಗಿ ಅನುಷ್ಠಾನ ಮಾಡಬೇಕಾದದ್ದೇನು? ಅದನ್ನ 9 ಜನರಲ್ಲಿ ಮೊದಲನೆಯವರು ಕವಿ ಎನ್ನುವರು ಉತ್ತರ ಕೊಡ್ತಾರೆ. ಮನ್ನೇ ಕುತಶ್ಚಿತ್ ಭಯಮಚ್ಯುತಸ್ಯ ಪಾದಾಂಬುಜೋಪಾಸನ ಮಾತ್ರ ನಿತ್ಯಂ ಉದ್ವಿಗ್ನ ಚಿತ್ತೇ ಅಸದಾತ್ಮ ಭಾವಾದ್ ವಿಶ್ವಾತ್ಮನ ಯತ್ರ ನಿವರ್ತತೆ ಧೀಹಿ. ಎಷ್ಟು ವರ್ಷ ಬದುಕ್ತೇವೆ ಮಹತ್ವದ್ದಲ್ಲ.
ಆರೋಗ್ಯ ಎಷ್ಟು ದಿನ ಚೆನ್ನಾಗಿದೆ ಮಹತ್ವದಲ್ಲ, ನಮ್ಮ ಆಯುಷ್ಯದೊಳಗೆ ಆರೋಗ್ಯ ಇರುವಾಗ ನಮ್ಮ ಮನಸ್ಸು ಎಷ್ಟೊತ್ತು ದೇವರಲ್ಲಿ ಇದೆಯೋ ಅಷ್ಟು ಮಾತ್ರ ನಮ್ಮ ಜೀವನ. ಚಾಳ್ಳಿ ಹಿಡಿಬೇಕು. ಈ ಧಾನ್ಯಗಳಲ್ಲಿ ಏನೋ ಚಾಳ್ಳಿ ಇದ್ರೆ ಎಲ್ಲ ಕಸ ಕೆಳಗೆ ಬರುತ್ತಲ್ಲ, ಹಂಗೆ ಊಟ, ನಿದ್ದೆ, ಹರಟೆ, ಟಿವಿ ನೋಡೋದು, ಪೇಪರ್ ಓದೋದು, ವಾಕಿಂಗ್ ಹೋಗೋದು, ಇದೆಲ್ಲ ಕಸ ಇದ್ದಾಗೆ ಒಂದು ದಿನವನ್ನೇ ಹಿಂಗೆ ಚಾಳ್ಳಿ ಮಾಡಿದರೆ ಇದನ್ನೆಲ್ಲ ಕಸ ಬಿದ್ದಾಗ ಮೇಲೆ ಉಳಿಯತ್ತಲ್ಲ. ದೇವರಿಗಾಗಿ ದೇವರಲ್ಲಿ ಎಷ್ಟೊತ್ತು ಮನಸ್ಸಿಟ್ಟಿದ್ದೇವೆ ಅಷ್ಟು ಮಾತ್ರ ನಮ್ಮ ಜೀವನ. ಹಾಗಾದ್ರೆ ಒಂದು ದಿನದಲ್ಲಿ 24 ಗಂಟೆ, ಒಂದು ದಿನದಲ್ಲಿ 2 ನಿಮಿಷ ಮಾತ್ರ ನಮ್ಮ ಮನಸ್ಸು ದೇವರಲ್ಲಿದ್ರೆ 100 ವರ್ಷ ಎಷ್ಟಾಯ್ತು? 200 ನಿಮಿಷ ಅಂದ್ರೆ ಹಾಗಾದ್ರೆ ಒಂದು 3-4 ಗಂಟೆ ಮಾತ್ರ ನಮ್ದು ಆಯುಷ್ಯ, ಉಳಿದದ್ದು ನಮ್ದಲ್ಲ ಅಂತಾರೆ. ಎಲ್ಲಿವರೆಗೆ ಮನಸ್ಸು ದೇವರಲ್ಲಿ ಇಲ್ಲ ಆ ಆಯುಷ್ಯ ಪ್ರಾಣಿಗಳಿಗೂ ಇವನಿಗೂ ಬಹಳ ವ್ಯತ್ಯಾಸ ಇಲ್ಲ. 24 ಗಂಟೆನೂ ದೇವರಲ್ಲಿ ಮನಸ್ಸಿರೋ ಯೋಗ್ಯತೆ ನಮ್ದಲ್ಲ. ಆದರೆ ಎಷ್ಟೊತ್ತು ಇಡ್ಲಿಕ್ಕೆ ಸಾಧ್ಯವಾಗತ್ತೋ ನೋಡಿ. ನಾವು ದೇವರಿಗಾಗಿ ಪ್ರತ್ಯೇಕ ಟೈಮ್ ಕೊಡಲಿಲ್ಲ ಅಂದ್ರು ಅವನ ಪೂಜೆಗೆ ಇರುವ ಟೈಮಲ್ಲಿ ಬೇರೆದು ಮಾಡಿದ್ರೆ ಸಾಕು. ಆಫೀಸ್ ಕೆಲಸದಲ್ಲಿ ಕೂತಾಗ ಯಾರೋ ಫೋನ್ ಮಾಡಿದ್ರೆ ಇವಾಗ ಕೆಲಸದಲ್ಲಿ ಇದ್ದೀನಿ ನಾನು ಫೋನ್ ಎತ್ತಲ್ಲ ಅಂತಾನೆ. ಅದು ದೇವರ ಪೂಜೆ ಅವನು ಮಾಡಿದ್ರೆ ಪೂಜೆ ಮಾಡ್ತಿದ್ದೀನಿ ಅನ್ನಲ್ಲ. 3-4 ಸಲ ಫೋನ್ ಪಕ್ಕಳಾಗಿ ಇಟ್ಕೊಂಡು ಕೂತಿರ್ತಾರೆ. ಪೂಜಾ ಮುಗಿಯುವವರೆಗೆ ಒಂದು 20 ಫೋನ್ ಬರ್ತವೆ, ಎಲ್ಲ ಅದೇ ಮಾತಾಡ್ತಾ. ಅಂದ್ರೆ ದೇವರ ಪೂಜೆ ಮಾಡುವಾಗ, ಪ್ರದಕ್ಷಿಣೆ ಹಾಕುವಾಗ, ಪಾಠಕ್ಕೆ ಹೋದಾಗ, ಪ್ರವಚನಕ್ಕೆ ಹೋದಾಗ ದೇವರಿಗಾಗಿ ಇರುವ ಅರ್ಧ ಗಂಟೆ ಟೈಮ್, ಆ ಟೈಮಲ್ಲೂ ನಮ್ದೇ ಕೆಲಸ. ಅವರ ಫೋನು, ಇವರ ಫೋನು, ಅಲ್ಲಿ ಯಾರೋ ಬರ್ತಾರೆ, ಇಲ್ಲಿ ಯಾರೋ ಬರ್ತಾರೆ. ಬಹಳ ಸುಂದರವಾದ ಮಾತು ಹೇಳ್ತಾರೆ. ದೇವರಿಗಾಗಿ ನಮ್ಮ ಆಯುಷ್ಯದ ಕ್ಷಣ ಕ್ಷಣಕ್ಕೂ ಅದು ದೇವರಿಗಾಗಿ ಬಳಕೆ ಆಗಬೇಕಂತ. ಮನೆ ಇದೆ, ದೇವರಿಗಾಗಿ ಬಳಕೆ ಆಗಲಿ. ನಿಮ್ಮ ಉಡುವ ವಸ್ತ್ರಗಳಿದೆ, ದೇವರ ಬಳಕೆ ಆಗಲಿ. ಆರೋಗ್ಯ ಚೆನ್ನಾಗಿದೆ, 80 ವರ್ಷ ಆಯಿತು ದೇವರ ಆರೋಗ್ಯ ಕೊಟ್ಟಿದ್ದಾರಲ್ಲ, ದೇವರಿಗಾಗಿ ಬಳಸಯ್ಯ. ಪೂಜೆಗೆ, ಪಾಠಕ್ಕೆ, ಪ್ರವಚನಕ್ಕೆ ಬಳಸು. ಕೊಟ್ಟವನಿಗೆ ಆನಂದ ಆಗತ್ತೆ. ನಾಡಿದ್ದು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ, ದ್ವಿತೀಯ ಪಟ್ಟಾಭಿಷೇಕ, ದೊಡ್ಡ ಕಾರ್ಯಕ್ರಮ. ನಿಮ್ದು ಒಂದೇನೋ ಸೇವಾ, ಒಂದು 100-150 ಬಾಳೆಯಲ್ಲಿ ತರ ಸೇವಾ ಮಾಡ್ತೇನೆ. ಆ ಬಾಳೆಯಲ್ಲಿ ತರಬೇಕಾದಾಗಲೇ ನಿಮ್ಮ ತಲೆಯಲ್ಲಿ ಇರುತ್ತೆ, ಬಾಳೆಯಲ್ಲಿ ಸೇವಾ ಮಾಡಿಸೋದಕ್ಕೆ ನಮಗೂ ಒಂದು ಎಲೆ ಬೇಕು ಅಂತ. ಹೌದೋ ಇಲ್ಲೋ ವಿಚಾರ ಮಾಡಿ. ಯಾರು ಬಾಳೆಯಲ್ಲಿ ಸೇವಾ ಮಾಡಿಸ್ತಾರೆ ಅವತ್ತೆಲ್ಲರಿಗೆ ಎಲೆ ಹಾಕಿ ಅವನಿಗೆ ಒಂದು ಎಲೆ ಇರಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಹೇಳಿ? ಸೇವಾ ಮಾಡಿಸಿದ ವ್ಯಕ್ತಿಗೆ ಒಂದು ಎಲೆ ಉಳಿಲಿಲ್ಲ ಅಂದ್ರೆ, ಅಕಸ್ಮಾತ್ತಾಗಿ ಉಳಿದ್ರು ಒಂದಿಷ್ಟೇ ಹರಿದು ಉಳಿದ್ರೆ ಅವನಿಗೊಂದು ಅಭಿಮಾನ ಇರ್ತದೆ. ಇವತ್ತು ನಾನು ಸೇವಾ ಮಾಡಿಸಿಲ್ಲ ಅಂದ್ರೆ ನನಗೆ ದೊಡ್ಡ ಎಲೆ ಕೊಡ್ತಾರೆ, ನನಗೆ ಎಲೆ ಕೊಟ್ಟೇ ಕೊಡ್ತಾರೆ ಅಂತ ವಿಚಾರ ಮಾಡಿ. ಒಂದು ದಿನ ಬಾಳೆಯಲ್ಲಿ ತಂದು ಕೊಟ್ಟವ ನನಗೊಂದು ಎಲೆ ಬರಲಿ ಅಂತ ಅಪೇಕ್ಷೆ ಪಡಬೇಕಾದರೆ ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ವರ್ಷ ಅಲ್ಲ, ಬರೇ ಒಂದು ಮಾತುಸಂಗ ಅಲ್ಲ, ಇಡೀ ಜಗತ್ತಿಗೆ ಬೇಕಾವು ಬರೇ ಒಂದು ಬಾಳೆ ಎಲೆ ಅಲ್ಲ, ಬಾಳೆ ಎಲೆ ಮೇಲೆ ಹಾಕಬೇಕಾದ ಪದಾರ್ಥಗಳು ಅದು ಎಲ್ಲವೂ ನಮಗಾಗಿ ಸೃಷ್ಟಿ ಮಾಡಿ, ನಮಗಾಗಿ ಅದನ್ನು ಇಲ್ಲಿವರೆಗೆ ಚೆನ್ನಾಗಿ ಇಟ್ಟು ರಕ್ಷಣೆ ಮಾಡಿ. ನೋಡಿ, ನಾಳೆ ಅಥವಾ ನಾಡಿದ್ದು ನಾವೇನು ಅಕ್ಕಿ ಅನ್ನ ಮಾಡಬೇಕು, ಆ ಅಕ್ಕಿ ನಾಡಿದ್ದಿನವರೆಗೆ ಚೆನ್ನಾಗಿ ಇರುವಂತೆ ದೇವರು ಮಾಡಿರಲಿಲ್ಲ ಅಂದ್ರೆ ಅದು ಎಂದೋ ನಿರ್ಮಾಣ ಆಗಿದೆ. ಅಕ್ಕಿ ಹೊಲದಲ್ಲಿ ಬಿತ್ತಿ ರಾಶಿಯಾಗಿದೆ, ಅದು ನಾಡಿದ್ದು ನಾನು ಅನ್ನ ಮಾಡುವವರೆಗೂ ಚೆನ್ನಾಗಿ ದೇವರು ಇಟ್ಟಿದ್ದಾನೆ ತಾನೇ ಕಾಣ್ತೇನೆ. ಅಕಸ್ಮಾತ್ತಾಗಿ ಅವತ್ತೇ ಅದರಲ್ಲಿ ಹುಳ ಬಂದೇನೋ ಆಗಿಬಿಟ್ಟಿದ್ರೆ ನೋಡಿ, ದೇವರು ಪದಾರ್ಥ ಕೊಟ್ಟಿದ್ದಾನೆ, ಮಹತ್ವತೆ. ಆದರೆ ಅದಕ್ಕಿಂತಲೂ ಮಹತ್ವ ಆ ಪದಾರ್ಥ ನಾನು ಭೋಗ ಮಾಡುವವರೆಗೂ ಇಟ್ಟಿದ್ದಾನಲ್ಲ. ನಾಳೆ ಬುಧವಾರ ಬೆಳಗ್ಗೆ 10 ಗಂಟೆಗೆ ನೀವು ಕಾಫಿ ಕುಡಿಬೇಕು. ನಾಳೆ 10 ಗಂಟೆಗೆ ನೀವು ಕಾಫಿ ಕುಡಿಬೇಕಾದರೆ ಆ 10 ಗಂಟೆ ಕಾಫಿಗೆ ಬೇಕಾಗುವ ಹಾಲನ್ನ ನಿಮ್ಮ ಉಪಯೋಗಕ್ಕೆ ಬರುವಂತೆ 10 ಗಂಟೆಗೆ ತಂದು ಕೊಡ್ತಾನಲ್ಲ. ಇದು ದೇವರ ಉಪಕಾರ, ಮರಿಬೇಡಿ. ನೋಡಪ್ಪ, ನಾನೇನು ರೆಡಿ ಮಾಡಿದೆ, ನೀನು ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿಲ್ಲ, ಕೆಟ್ಟು ಹೋಯ್ತು ಅಂತಂದ್ರೆ ಏನ್ರಿ ಮಾಡ್ತೀವಿ ನಾವು? ಕ್ಷಣ ಕ್ಷಣದಲ್ಲಿ ಒಂದೊಂದು ಪದಾರ್ಥದ ಭೋಗ ಮಾಡುವಾಗ ಭಗವಂತನ ಸ್ಮರಣೆಯಾಗಲಿ ಅಂತಾರೆ. ಇದೇ ಇಲ್ಲಿ ಬರುವ ಶ್ಲೋಕನೆ ನಾವೇನು ಪ್ರತಿನಿತ್ಯದಲ್ಲಿ ಹೇಳ್ತೀವಲ್ಲ, ಈ ಕವಿ ಎನ್ನುವ ಜ್ಞಾನಿಗಳು ಹೇಳ್ತಾರೆ, ಎಲ್ಲರೂ ಪ್ರತಿನಿತ್ಯ ಅನುಷ್ಠಾನ ಮಾಡಬೇಕಾದ ದೊಡ್ಡ ಭಾಗವತ ಧರ್ಮ ಯಾವುದು? ಮಾಡಿದ ಸಕಲ ಕರ್ಮಗಳನ್ನು ದೇವರಿಗೆ ಸಮರ್ಪಣೆ ಮಾಡಿ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ
ಇತಿ ಸಮರ್ಪಯೇತ್ತತ್. ಎಲ್ಲ ಸಮರ್ಪಣೆ ಮಾಡಿ ನೋಡಿ. ಸಾಧನೆ ಮಾಡುವ ಸಾಧಕನ ಮೊದಲನೇ ಮೆಟ್ಲ ಬರೀ ದೇವರ ಪೂಜಾ ಅಂದ್ರೆ ಕೃಷ್ಣಾರ್ಪಣ, ಸಂಧ್ಯಾ ವಂದನೆ ಕೃಷ್ಣಾರ್ಪಣ ಅಲ್ಲ. ಯಾರೋ ಒಬ್ರು ವಯೋವೃದ್ಧರು ಬಂದರು, ವಯಸ್ಸಾದವರು ಬಂದಿದ್ದಾರೆ, ಅವರಿಗೆ ಕೆಳಗೆ ಕೂಡ್ಲಿಕ್ಕೆ ಆಗುವುದೇ ಇಲ್ಲ, ಅನಿವಾರ್ಯ ಕುರ್ಚಿ ಬೇಕು. ಆಗ ನಿಮ್ಮ ಕುರ್ಚಿಯನ್ನು ಅವರಿಗೆ ಬಿಟ್ಟುಕೊಡಿ. ಬಾಳೆಗಿಲ್ಲ, ಇನ್ನೊಂದು 5 ನಿಮಿಷ ಪ್ರವಚನ ಮುಗಿತದೆ, 5 ನಿಮಿಷ ನಿಮ್ಮ ಕುರ್ಚಿ ಕೊಡಿ. ಆ ಕುರ್ಚಿ ಕೊಟ್ಟದ್ದಕ್ಕೆ ಅವರು ಕೂತ್ಕೊಳ್ತಾರೆ. ನಾನು ಈ ಕುರ್ಚಿ ಕೊಟ್ಟದ್ದಕ್ಕೆ ಅವರಲ್ಲಿ ಅಂತರ್ಯಾಮಿ ದೇವರು ಪ್ರೀತನಾಗಲಿ. ಕೃಷ್ಣಾರ್ಪಣ ವಸ್ತು. ಕೃಷ್ಣಾರ್ಪಣ ವಸ್ತು ಕುರ್ಚಿ ಇಲ್ಲ, ಕುರ್ಚಿ ಸಂಗತೆ. ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋದಕ್ಕೆ ಪರಮಾತ್ಮ ಪ್ರೀತನಾಗಲಿ ಅನ್ನಿ ಅದೊಂದು ದೇವರ ಪೂಜೆ ಆಯಿತು. ಶಿವರಾಜ ಹೇಳ್ತಾರೆ, ಅವರು ಬಂದಾಗ ಒಳಗೆ ಬನ್ನಿ ಅಂತ ಕರೆದರೆ ಅವರಲ್ಲಿ ಅಂತರ್ಯಾಮಿಯಾದ ದೇವರು ನಾನು ಸ್ವಾಗತ ಮಾಡಿದ್ದಕ್ಕೆ ಪ್ರೀತನಾಗಲಿ. ಊಟ ಕೂತಾಗ ನೀರು ಹಾಕ್ತಿದ್ರೆ ನಾನು ನೀರು ಹಾಕಿದ್ದಕ್ಕೆ ಅಂತರ್ಯಾಮಿ ದೇವರು ಪ್ರೀತನಾಗಲಿ. ನಾನು ಸಾರು ಬಡಿಸಿದ್ದಕ್ಕೆ ಪ್ರೀತನಾಗಲಿ. ಕಾಯೇನ, ಕಾಯ ಅಂದ್ರೆ ಶರೀರ. ಶರೀರದಿಂದ ನೀವೇನೇ ಮಾಡಿ, ಕಸಾನೆ ಮಾಡಿರಿ, ಎಂಜಿನುಗೊಮ್ಮನೆ ಮಾಡಿರಿ, ಪಲ್ಯ ಹೆಚ್ಚಿರಿ, ಅಥವಾ ಪಂಚಾಮೃತಕ್ಕೆ ಹಣ್ಣು ಹೆಚ್ಚಿ, ಏನೇ ಮಾಡಿ ದೇವರು ಪ್ರೀತನಾಗಲಿ. ಒಂದು 10 kg ಅಕ್ಕಿ ಚೀಲ ಇಲ್ಲಿದೆ, ಮೇಲೆ ಒಯ್ಯಬೇಕಾಗಿದೆ, ಯಾರಿರುವ ಆಗಲಿಲ್ಲ, ಪರವಾಗಿಲ್ಲ, ಆ 10 kg ಚೀಲ ಮೇಲೆ ಒಯ್ಯಿರಿ. ಅದೊಂದು ವಿಷ್ಣು ಪೂಜೆ ಆಯಿತು. ಬರೀ ಚೀಲ ಬಿಡಿ. ಶ್ರೀಮದಾಚಾರ್ಯ ಅನುವ್ಯಾಖ್ಯಾನದಲ್ಲಿ ಟೀಕಾರ ಹೇಳ್ತಾರೆ ಸುಧಾದಲ್ಲಿ, ಒಂದು ಕಡ್ಡಿ ಕಸಬಾರಿಗೆ ಕಡ್ಡಿ ಬಿದ್ದಿದೆ, ಕಸ ಬಳಿದ ಮೇಲೆ ಒಂದು ಕಡ್ಡಿ ಬಿದ್ದಿದೆ, ನೀವು ಪ್ರವಚನಕ್ಕೆ ಬಂದ್ರಿ. ನೀವು ಬರೋದ್ರಲ್ಲಿ ಎಲ್ಲರೂ ಕುರ್ಚಿ ಹಾಕುತ್ತಿರೋದು, ಮಧ್ಯದಲ್ಲಿ ಒಂದು ಕಸಬಾರಿ ಕಡ್ಡಿ ಇತ್ತು, ಅದನ್ನ ಎತ್ತಿ ನೀವು ದಂಡಿಗಿಟ್ರೆ ಅದೊಂದು ದೇವರ ಪೂಜೆ ಆಯ್ತು. ನಿಮ್ಮ ಮನೆಯೊಳಗೆ 3 BHK 4 BHK ಅದನ್ನ ಕಸ ಬಳದು ಒರೆಸಿ, ಇಡೀ ಸ್ವಚ್ಛ ಕಸ ಬಳದು ಒರೆಸಿದಾಗ ಏನು ಪುಣ್ಯ ಬರುತ್ತಲ್ಲ, ಅಷ್ಟು ಪುಣ್ಯ ಒಂದು ಕಡ್ಡಿ ಎತ್ತಿಟ್ಟರೆ ಕೊಡ್ತಾನಂತೆ. ಅದು ಸಂಘದಲ್ಲಿ ಈ ತರಹದ ದೇವಸ್ಥಾನಗಳಲ್ಲಿ ಅಷ್ಟಕ್ಕೂ ಪುಣ್ಯ ಇದೆ ಅಂತ ನೋಡ್ರಿ. ಮೊದಲನೇದ್ದು ಕಾಯೇನ, ಶರೀರದಿಂದ ಏನು ನಡೆದರೂ ಕೃಷ್ಣಾರ್ಪಣ ವಸ್ತು. ಎರಡನೇದ್ದು ವಾಚ, ಮಾತಿನಿಂದ. ಒಬ್ಬ ವ್ಯಕ್ತಿಗೆ ಮಾಡುವ ಸಹಾಯ ಬರೀ ದೇಹದಿಂದಲೇ ಅಲ್ಲ. ಅಕ್ಕಿ ಬೆಳೆ ಕೊಡ್ತೀವಿ, ಹಣ ಕೊಡ್ತೀವಿ, ಬಟ್ಟೆ ಕೊಡ್ತೀವಲ್ಲ, ಸಹಾಯ ಮಾಡೋದು ಮಾತಿನಿಂದಲೂ ಇದೆ. ನಮ್ಮ ಸಂಘದಲ್ಲಿ ರಥ ಆಗಬೇಕಾಗಿದೆ, ರಥೋತ್ಸವ ನಡೀಬೇಕಲ್ಲ, ಚೆನ್ನಾಗಿ ರಥ ಆಗಬೇಕು, ದೊಡ್ಡ ರಥ ಆಗಬೇಕು. ನಾವೇನು ಸರಿ, ಆ ರಥಕ್ಕೆ ನಾವು 10-20 ಸಾವಿರ ಡೊನೇಷನ್ ಕೊಡೋಣ, ಅದು ಒಂದು ಸೇವೆ. ಅದಕ್ಕಿಂತ ದೊಡ್ಡದು ಮೊದಲು ರಥ ಯಾರು ಚೆನ್ನಾಗಿ ಮಾಡ್ತಾರೆ, ಯಾವ ಊರಲ್ಲಿ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಇದು ನಮ್ಮ ಸಂಘದ ರಥ ಇದೆ, ಇದನ್ನ ಒಳ್ಳೆ ಕಟ್ಟಿಗೆಯಲ್ಲಿ ಮಾಡಬೇಕು, ಹುಳ ಹಿಡಿಬಾರದು, ಚೆನ್ನಾಗಿ ಮಾಡಬೇಕು, ಅವನ ಜೊತೆಗೆ 1-2 ನಿಮಿಷ ನೀವು ಮಾತಾಡಿ, ಅದು ಒಂದು ರಥದ ಸೇವೆನೇ. ರಥ ಮಾಡ್ಲಿಕ್ಕೆ ನೀವು ಹಣನೇ ಕೊಡಬೇಕಾಗಿಲ್ಲ. ಹಣ ಕೊಟ್ಟರೆ ಹೇಗೆ ಸೇವೆನೋ, ಈ ರಥ ನಮ್ಮ ಸಂಘದ್ದಿದೆ, ಚೆನ್ನಾಗಾಗಬೇಕು, ಒಳ್ಳೆ ಕಟ್ಟಿಗೆಯಿಂದ ಮಾಡು, ಚೆನ್ನಾಗಿ ಅದಕ್ಕೆಲ್ಲ ಪಾಲಿಶ್ ಮಾಡು, ಚೆನ್ನಾಗಿ ಅಲಂಕಾರ ಮಾಡ್ಲಿಕ್ಕೆ ಬಂದಿರಬೇಕು ಅಂತ. ಅದರ ಬಗ್ಗೆ 2 ವಾಚ, ಮಾತಿನಿಂದ ಆಡಿದ್ದು ವಿಷ್ಣು ಪೂಜೆ. ನಾನು ತಿರುಪತಿ ಯಾತ್ರೆಗೆ ಹೋಗ್ಬೇಕು ಅನ್ಕೊಂಡಿನಿ, ಏನು ಗೊತ್ತಿಲ್ಲ ಹೆಂಗೆ ಮಾಡಬೇಕು ಅಂತ. ಕೆಲಸ ಮಾಡಿ, ನೀವು ತಿರುಪತಿಗೆ ಹೋದ ಮೇಲೆ ಇಂಥ ಒಂದು ಮಠದಲ್ಲಿ ಇಟ್ಕೊಳ್ಳಿ, ಬೆಳಗ್ಗೆ ಎದ್ದು ಬೇಗ ಪುಷ್ಕರಣಿ ಸ್ನಾನ ಮಾಡಿ, ಪಕ್ಕದಲ್ಲೇನೆ ವರಾಹದೇವರಿದ್ದಾರೆ, ದರ್ಶನ ಮಾಡ್ಕೊಳ್ಳಿ, ಆನಂತರ ದೇವರ ದರ್ಶನ ಮಾಡ್ಕೊಳ್ಳಿ, ಮಠದಲ್ಲಿ ತೀರ್ಥ ಪ್ರಸಾದ ಆಗುತ್ತೆ. ಆಮೇಲೆ ಸಾಯಂಕಾಲ ಕೆಳಗೆ ಬಂದು ತಿರುಚಾನೂರು ದರ್ಶನ ಮಾಡ್ಕೊಳ್ಳಿ. ಇಷ್ಟೇ ಹೇಳಿ, ನೀವೇನು ಗಾಡಿ ಚಾರ್ಜ್ ಕೊಡೋದು ಬೇಡ, ಅವನಿಗೆ ತಿರುಪತಿ ಕಳಿಸೋದು ಬೇಡ, ಹೀಗೆ ಮಾಡಿ ಬನ್ನಿ ಅಂತ ಹೇಳಿ ಅವನು ಇಡೀ ತೀರ್ಥಯಾತ್ರೆ, ಆ ತಿರುಪತಿ ಯಾತ್ರೆ ಮಾಡಿದಾಗ ಅವನಿಗೆ ಬರುವ ಪುಣ್ಯದೊಳಗೆ ಅರ್ಧ ಪುಣ್ಯ ನಿಮ್ಮ ಅಕೌಂಟಿಗೆ ಆಗ್ತಾನೆ. ಕಾಯೇನ, ಎರಡನೇದ್ದು ವಾಚ. ನಮಗಾಗಿ ನಾವು ದೇವರ ಹತ್ರ ಬೇಡ್ಕೊಳ್ಳೋದಕ್ಕಿಂತ ಇನ್ನೊಬ್ಬರಿಗಾಗಿ ದೇವರ ಹತ್ರ ಬೇಡ್ಕೊಳ್ಳೋ ದೇವರ ಆನಂದ ಅಂತೆ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ, ಇದು ಒಂದು ಭಗವಂತನ ಸೇವೆ. ನೋಡಿ, ಕಲಿಯುಗದೊಳಗೆ ಒಬ್ಬ ವ್ಯಕ್ತಿ ಹಣ ಕೊಟ್ಟಾಗ ಆನಂದ ಆಗತ್ತೆ. ಇದೇ ಹೇಳದಲ್ಲ, ರಥ ಮಾಡಿಸ್ಬೇಕಾಗಿದೆ ಅಂತ ರಥಕ್ಕೆ ಯಾರೋ ದುಡ್ಡು ಕೊಟ್ಟರೆ ಆನಂದ ಆಗತ್ತೆ. ಒಬ್ಬ ವ್ಯಕ್ತಿ ದುಡ್ಡು ಕೊಟ್ಟಿಲ್ಲ, ಆದ್ರೆ ನೋಡ್ರಿ ರಥದ ಜವಾಬ್ದಾರಿ ಇವೆಲ್ಲ ಬಿಡಿ, ಅವ್ರು ಯಾರು ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಯಾವ ಊರಲ್ಲಿ ಮಾಡ್ತಾರೆ, ಅದೆಲ್ಲ ಜವಾಬ್ದಾರಿ ನಾನು ತಗೊಳ್ತೇನೆ. ಆ ವ್ಯಕ್ತಿ ಜೊತೆ ಮಾತಾಡಿ ನಿಮ್ ರಥ ಮಾಡಿಸ್ತೇನೆ. ಇಷ್ಟಂತೂ ನಿಮ್ಗೆ ಆನಂದ ಆಯ್ತು ಇಲ್ಲ ಹೇಳಿ. ಟೀಕಾಕೃಪಾದರು ಸುಧಾದಲ್ಲಿ ಹೇಳ್ತಾರೆ, ಮಾತಿನಿಂದಲೂ ಆನಂದ ಆಗತ್ತೆ. ಯಾವುದೋ ಊರಲ್ಲಿ ತಂದೆ ಇರ್ತಾನೆ, ಹೆಂಡತಿ ಇನ್ನೊಂದು ಊರಲ್ಲಿ ಇರ್ತಾಳೆ.
ನಿನ್ನ ಹೆಂಡತಿ ಸುಖವಾಗಿದ್ದಾಳೆ, ನಿನ್ನ ಹೆಂಡತಿಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾಳೆ ಅಂತ ಹೆಂಡತಿ ಬಗ್ಗೆ ಕೇಳಿದರೆ ಸಾಕು, ಆನಂದ ಆಗುತ್ತೋ ಇಲ್ಲ ಅವರಿಗೆ. ವಾಚ, ಕಾಯೇನ ವಾಚ. ಮೂರನೇದ್ದು ಮನಸ, ಮನಸ್ಸಿನಿಂದ ಮಾಡಿದ್ದೆಲ್ಲ ದೇವರಿಗೆ ಕೃಷ್ಣಾರ್ಪಣ ಅನ್ನಿ ಅಂತಾರೆ. ನೋಡಿ, ಕೆಲವು ಕೆಲಸ ನಿಮಗೆ ದೇಹದಿಂದ ಮಾಡ್ಲಿಕ್ಕಾಗಲ್ಲ, ಮಾನಸಿಕವಾಗಿ ಮಾಡಿಬಿಡಿ. ಯಾರೋ ಬಂದಿದ್ದಾರೆ, ಮಾನಸಿಕವಾಗಿ ಅವರನ್ನು ಸ್ವಾಗತ ಮಾಡಿ, ಮಾನಸಿಕವಾಗಿ ಕುರ್ಚಿ ಕೊಡಿ, ಮಾನಸಿಕವಾಗಿ ಕೂತ್ಕೊಳ್ಳಿ, ಅವರು ಮಾನಸಿಕವಾಗಿ ಎಲ್ಲರಿಗೆ ಎಲೆ ಹಾಕಿ, ಮಾನಸಿಕವಾಗಿ ನೀರು ಬಡಿಸಿ. ಮನಸ್ಸಿನಿಂದ ಮಾಡಿದ್ದನ್ನು ಕೃಷ್ಣಾರ್ಪಣ ಅನ್ನಿ. ಕಾಯೇನ ವಾಚ ಮನಸ ಇಂದ್ರಿಯ ಇರುವ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ನಡೆದದ್ದು. ಬುದ್ಧಿಯಿಂದ ಆತ್ಮನ ಸ್ವಭಾವದಿಂದ ಏನ್ ನಡೆದರೂ ಕೂಡ ಯದ್ಯತ ಸಕಲಂ ನಾರಾಯಣಾಯ ಸಮರ್ಪಯೇ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ನಾನು 3ನೇ ಸ್ಕಂದ ಭಾಗವತ ಹೇಳುವಾಗ ಹೇಳಿದ್ದೇನೆ, ಸ್ವಯಂಭುವ ಮನು ಮಗಳಾದ ದೇವಹೂತಿಯನ್ನು ಕರ್ಕೊಂಡು ಬಂದಿರ್ತಾನೆ ಕರ್ದವರ ಆಶ್ರಮಕ್ಕೆ. ದೇವಹೂತಿಯನ್ನ ಕರ್ದವರಿಗೆ ಕೊಟ್ಟು ವಿವಾಹ ಮಾಡುವಂತ ಬ್ರಹ್ಮದೇವರ ಆಜ್ಞೆ. ಸ್ವಯಂಭೂಮನು ಬರ್ತಾನೆ, ಮಧ್ಯಾಹ್ನದ ಹೊತ್ತು ಕರ್ದವರು ಮಧ್ಯಾಹ್ನದ ಆಹ್ನೇಕ ಮಾಡಿಕೊಂಡು ಕೂತಿರ್ತಾರೆ. ಒಳಗೆ ಬನ್ನಿ ಎಂದು ಕರೀತಾರೆ. ಆಗ ಸ್ವಯಂಭೂಮನು ಅಂತಾನೆ, ನನ್ನ ಮಗಳು ಇವಳ ಪಾಣಿಗ್ರಹಣ ಮಾಡಬೇಕು ನೀವು, ಬ್ರಹ್ಮದೇವರ ಆಜ್ಞೆ ಇದೆ. ಸರಿ, ಮದುವೆ ಮಾತಾಡ್ಲಿಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿ ಆ ಮದುವೆಯ ಮಾತುಕತೆ ಆಡಬೇಕಾದ್ರೆ 2 ನಿಮಿಷ ಕರ್ದವರು ಕಣ್ಣು ಮುಚ್ಚಿದ್ರಂತ. ಕಣ್ಣು ಮುಚ್ಚಿ ದೇವರಿಗೆ ಬೇಡಿಕೊಳ್ತಾರೆ. ಆ ಹಿಡ್ಕೊಂಡು ಹಾಳಕ್ಷತ್ಯವರೆಗೆ 51 ಅಕ್ಷರಗಳು ನಿನ್ನ ನಾಮಗಳು. ಇವತ್ತು ಆ ನಿನ್ನ ನಾಮಗಳನ್ನ ನನ್ನ ಪರ್ಸನಲ್ ಮದುವೆಗಾಗಿ ಬಳಸ್ಕೊಳ್ತೇನೆ, ವರ ಕೊಡು ಅಂತ ಬೇಡಿದರು. ನಾನು ಮದುವೆ ಮಾಡ್ಕೊಳ್ತೇನೆ, ಅದರಲ್ಲಿ ನಾನು ಮದುವೆ ಪ್ರತಿಯೊಂದು ಅಕ್ಷರಕ್ಕೆ ಭಗವದ್ ರೂಪ ಇದೆ. ಆ ಪರಮಾತ್ಮನ ಆಜ್ಞೆ ಕೇಳದೆ, ಅವನ ಅನುಮತಿ ಪಡೆಯದೆ ಮಾತುಗಳನ್ನು ಬಳಸಿದ್ರೆ ಅದು ಒಂದು ರೀತಿಯಲ್ಲಿ ಅಪರಾಧ ಅಂತೆ. ಕೊನೆ ಪಕ್ಷ ರಾತ್ರಿ ಊಟ ಮಾಡಿ ಮಲಗಬೇಕಾದ್ರೆ ಇವತ್ತು ಬೆಳಗಿನಿಂದ ಎಷ್ಟೆಷ್ಟು ಮಾತುಗಳನ್ನು ನಾಡಿದೆ, ಆ ಎಲ್ಲ 51 ಅಕ್ಷರಗಳಿಗೆ ಪ್ರತಿಪಾದ್ಯನಾದ ಪರಮಾತ್ಮ, ಇದು ಒಂದು ನಿನ್ನ ಪೂಜೆಯಾಗಲಿ. ಒಳ್ಳೆಯ ಮಾತುಗಳು ನನ್ನಿಂದ ಏನಾದರೂ ಬಂದಿದ್ರೆ ಅದು ಕೃಷ್ಣಾರ್ಪಣಮಸ್ತು ಅಂತನ್ನಿ. ಒಂದು ಪಂಚ ಒಣ ಹಾಕಿರ್ತೀರಿ, ನೀವು ಒಣ ಹಾಕಿದ ಪಂಚೆ ನಾನು ತಗೊಳ್ಬೇಕಾದ್ರೆ ನೀವು ಪರ್ಮಿಷನ್ ತಗೋಬೇಕೋ ಬೇಡ, ಅದು ಮತ್ತೆ ರಿಟರ್ನ್ ನಿಮಗೆ ಕೊಡೋದು ಊಟ ಆದ್ಮೇಲೆ. ಊಟ ಮಾಡೋ ಪೂರ್ತಿಕ ಪಾತ್ರ ತಗೊಂಡ್ರು ನೀವು ಪರ್ಮಿಷನ್ ತಗೊಳ್ಬೇಕು, ವಿಚಾರ ಮಾಡಿ. ಇಡೀ ದಿನ ಬಳಸುವ ಮಾತುಗಳು ಅವನ ಪರ್ಮಿಷನ್ ಇದೆ ತಗೊಂಡು ಮಾತಾಡಿದ್ರೆ ಕಳತನ ಅಲ್ವಾ ಅದು? ದೇವರು, ಆ ದೇವರು, ಈ ಅಂದ್ರೆ ದೇವರು, ಈ ಅಂದ್ರೆ ಹೂ ಅಂದ್ರೆ ದೇವರು, ನಾನು ಅಂದ್ರು ದೇವರೇ, ಊಟಕ್ಕೆ ದೇವರೇ, ಬರ್ತೇನೆ ದೇವರೇ, ಪ್ರವಚನ ದೇವರೇ, ಕನಿಷ್ಠ ಪಕ್ಷ ನಾನು ಬಳಸ್ಕೊಳ್ತೇನೆ. ಇದು ಎಲ್ಲರೂ ಸಾಧನ ಮಾಡುವ ಮೊಟ್ಟ ಮೊದಲನೇ ವ್ಯಕ್ತಿ, ಮೊದಲನೇ ಅವನ ಹೆಜ್ಜೆ ಅಂದ್ರೆ ಸಕಲ ಕ್ರಮಗಳು ದೇವರಿಗೆ ಸಮರ್ಪಣೆ. ಎಲ್ಲಿವರೆಗೆ ದೇವರು ರಕ್ಷಣೆ ಮಾಡುತ್ತಾನೆ ಅಂತ ವಿಶ್ವಾಸ ಇದೆ ನೋಡಿ, ಅಲ್ಲಿವರೆಗೆ ಭಯ ಪಡಬೇಕಾಗಿಲ್ಲ. ಮನುಷ್ಯನಿಗೆ ಭಯ ಯಾವಾಗಂತ ಹೇಳಿ, ಯಾವುದೇ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ಆಗಲಿ, ಸಂಪತ್ತಿನ ವಿಷಯದಲ್ಲಿ ಆಗಲಿ, ಯಾವುದೇ ವಿಷಯದಲ್ಲಿ ಭಯ ಯಾವಾಗತ್ತಂದ್ರೆ ದೇವರಲ್ಲಿ ವಿಶ್ವಾಸ ಕಮ್ಮಿಯಾದಾಗ. ನೀವು ನೋಡಿಬೇಕಾದ್ರೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ಅನ್ನುವ ವಿಶ್ವಾಸ ಇತ್ತು ಅಂದ್ರೆ 10 ಅಲ್ಲ 15 kg ಬಂಗಾರ ಮನೆಯಲ್ಲಿ ಲಾಕರ್ ಅಲ್ಲಿ ಇಡಿ, ನಿಮಗೆ ಭಯ ಆಗಲ್ಲ. ಯಾವತ್ತು ದೇವರ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಬಂತೋ ಆಗ ಪದೇ ಪದೇ ಲಾಕರ್ ತೆಗೆದು ನೋಡ್ತೀರ, ಅದನ್ನೋ ಇಲ್ಲೋ ಭಯ ಹೆಚ್ಚಾಗುತ್ತೆ. ನಮ್ಮ ಬಗ್ಗೆ ಆಗಲಿ, ಇನ್ನೊಬ್ಬರ ಬಗ್ಗೆ ಆಗಲಿ. ಇವಾಗ ನಮಗೆಲ್ಲ ಓಡಾಡೋದಕ್ಕೆ ಗಾಡಿ ಇದೆ. ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು ರಾತ್ರಿ ಅಡವಿಯಲ್ಲಿ ಓಡಾಡ್ತಿರ್ಲಿಲ್ವಾ? ಯಾರ ಭಯ ಇತ್ತವರಿಗೆ? ಪರಮಾತ್ಮ ಅಗ್ರತೋ ನರಸಿಂಹಶ್ಚ 4 ರೂಪಗಳಿಂದ ರಕ್ಷಣೆ ಮಾಡ್ತಾನೆ. ಹಾಗಾಗಿ ತನ್ನ ನಂಬಿದ ಭಕ್ತರನ್ನ ದೇವರ ಕೈ ಬಿಡೋದಿಲ್ಲ. ಆದರೆ ಪ್ರಾಮಾಣಿಕವಾಗಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಅವನ ಪಾದದಲ್ಲಿ ಭಕ್ತಿಯನ್ನ ಮಾಡ್ತಾ ಸಕಲ ಕರ್ಮಗಳು ಎಷ್ಟರ ಮಟ್ಟಿಗೆ ಅಂದ್ರೆ ನೋಡಿ, ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಮನೋನೋ ದೇಹಗೇಹಾದಿ ದ್ವಯ ಶಬ್ದೇನ ವರ್ಣ್ಯತೆ. ಮನೆಯಲ್ಲಿ ಕಸ ಬಳಿಯೋದು ಒಂದು ದೇವರ ಪೂಜೆ ಅಂತೆ, ಪಾತ್ರೆ ತಿಕ್ಕೋದು ದೇವರ ಪೂಜೆ, ಮನೆ ಮುಂದೆ ತಳಿ ರಂಗದಲ್ಲಿ ಹಾಕೋದು ಒಂದು ದೇವರ ಪೂಜೆ. ಇದರಿಂದ ನೀನು ಪ್ರೀತೋಸಿ ಮಾಪತೆ ವ್ಯಾಸ ಯದಿ ಕೇನಾಪಿ ಕರ್ಮಣ. ಏನೇ ಮಾಡಲಿ ನಾನು ಮಾಡಿದ ಕರ್ಮದಿಂದ ದೇವರ ನೀನು ಪ್ರೀತನಾಗಿದ್ರೆ ಕುರುಮಾಂ ಮಧ್ವಶಾಸ್ತ್ರಸ್ಯ ಸದಾ ಆವರ್ತನಂ ರತಂ. ಹಾಗಾಗಿ
ಯಾವಾಗ ಈಗ ನಮ್ಮ ಮನೆಗೊಬ್ರು ಯಾರೋ ಬರ್ತಾರಂದ್ರೆ ಅವರನ್ನ ಸಂತೋಷ ಪಡಿಸ್ಬೇಕು ಅಂತ ತಲೆಯಲ್ಲಿ ಇರ್ತದೆ. ಅವ್ರಿಗೇನು ಸೇರ್ತಾ ಅಡಿಗೆ ಮಾಡಿ ಹಾಕಬೇಕು, ಅವ್ರಿಗೇನು ಇಷ್ಟ ಇದೆ ಮಾಡಬೇಕು. ಹೇಗೆ ಒಬ್ಬ ವ್ಯಕ್ತಿಯನ್ನ ಸಂತೋಷ ಪಡಿಸ್ಬೇಕು ಅಂತೇವೋ ಹಾಗೆ ನಮ್ಮ ಮನಸ್ಸಿನಲ್ಲಿ ದೇವರನ್ನ ಸಂತೋಷ ಪಡಿಸ್ಬೇಕು ಅಂತ ಎಂದು ಬರುತ್ತೆ ನೋಡಿ, ಅವತ್ತು ನಿಜವಾಗಿ ನಾವು ದೇವರ ಭಕ್ತರಾಗ್ತೀವಿ. ನಾನು ಜಪ ಮಾಡಿದ ದೇವರಿಗೆ ಆನಂದ ಆಗತ್ತಲ್ಲ, ನಾನು ಪೂಜೆ ಮಾಡಿದ ದೇವರಿಗೆ ಆನಂದ, ನಾನು ಭಜನೆ ಮಾಡಿದರೆ, ಪಾಠಕ್ಕೆ ಹೋದರೆ, ಪ್ರವಚನಕ್ಕೆ ಹೋದರೆ ನಾನು ಇಂಥ ಕರ್ಮದಿಂದ ದೇವರಿಗೆ ಆನಂದ ಆಗತ್ತೆ ಅಂತ ಯಾವಾಗ ಅನಿಸಿ ದೇವರ ಪ್ರೀತಿಗಾಗಿ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ ಅಂತ ಆಚಾರ್ಯರಂತಾರೆ. ಹಾಗೆ ಬಹಳ ಸುಂದರವಾಗಿ ಕವಿ ಎನ್ನುವ ಜ್ಞಾನಿಗಳು ಪರಮಾತ್ಮನ ಬಗ್ಗೆ ನೋಡಿ ಹೇಳ್ತಾರೆ, ಮೈ ಮರೆತು ಹಾಡಬೇಕಂತ. ಶೃಣ್ವನ್ ಸುಭದ್ರಾಣಿ ರಥಾಂಗಪಾಣೆ ಜನ್ಮಾನಿ ಕರ್ಮಾಣಿ ಚಯಾನಿ ಲೋಕೆ ಗೀತಾನಿ ನಾಮಾನಿ ತದರ್ಥಕಾನಿ ಗಾಯನ್ ವಿಲಜ್ಜ ವಿಚರೇದ ಸಂಗ. ಮೊನ್ನೆ ಏಕಾದಶಿ ದಿನ, ಅದರ ಹಿಂದೆ 2-3 ದಿನ ಉತ್ತರಾದಿ ಮಠ ಸ್ವಾಮಿಗಳ ನೋಡಿದ್ದೀರಿ, ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೀರಿ. ರಾಮನಾಮ ಸ್ಮರಣೆ ಮಾಡ್ತಾ ಕುಣಿತಿದ್ದಾರೆ. ಲಜ್ಜೆ ಬಿಟ್ಟು ಕುಣಿಯರೆಂಬ ಕಾಗದ ಬಂದಿದೆ. ನಾನು ಯಾವಾಗಲೂ ಹೇಳ್ತೇನೆ, ಷೋಡಶ ಉಪಚಾರ ಪೂಜೆಗಳಲ್ಲಿ ಇದು ಬರ್ತದೆ. ಛತ್ರಂ ಚಾಮರಂ ನೃತ್ಯಂ ಗೀತಂ ವಾದ್ಯಂ ಇದೆಲ್ಲ ಸೇರಿಬಿಟ್ಟು ಸರ್ವರಾಜೋಪಚಾರಾರ್ಥ ಅಕ್ಷತಾ ಅಂತ ಹಾಕ್ಬಿಡ್ತೇವೆ ಬಟ್ಟೆ. ನಾವು ಒಂದು 2 ನಿಮಿಷ ನರ್ತನ ಮಾಡ್ರಿ ದೇವರ ಮುಂದೆ. ಇಲ್ಲಿ ಹೇಳ್ತಾರೆ ನೋಡಿ, ಹೆಂಗ್ ಕುಣಿಬೇಕಂದ್ರೆ ಪರಮಾತ್ಮನ ಎದುರುಗಡೆಗೆ ಕುಣಿತಾ. ಯಾವಾಗಲೂ ನೋಡಿ, ಒಬ್ಬ ವ್ಯಕ್ತಿ ನಿಮಗೆ ಬಹಳ ಬೇಕಾದವರು ಬಂದ್ರೆ ಆನಂದ ಆಗತ್ತಲ್ಲ, ಹಂಗ ಮೊದಲು ದೇವರು ಬೇಕಾದವನಾಗಬೇಕು. ಇವನು ಬಹಳ ಬೇಕಾದವನು ಅಂತ ಯಾವಾಗ ಆಗ್ತಾನ ಆಗ ಅವನ ಮುಂದೆ ಕುಣಿತೀವಿ. ಅದು ಯಾವಾಗ ಆಗ್ಲಿಕ್ಕೆ ಸಾಧ್ಯ? ದೇವರು ನಮಗೆ ಬಹಳ ಬೇಕಾದವನು ಅಂತ ಯಾವಾಗ ಅನಿಸ್ತದೆ, ಒಂದು ಬಾರಿ ಅವನಿಂದ ನೀವು ಪಡೆದ ಉಪಕಾರವನ್ನ ಸ್ಮರಣೆ ಮಾಡ್ಕೊಳ್ಳಿ, ದೇವರಿಂದ ಪಡೆದ ಉಪಕಾರ ನೆನೆಸ್ಕೊಳ್ಳಿ, ಆಗ ಅವನು ಎಷ್ಟು ಬೇಕಾದ ವ್ಯಕ್ತಿ. ಹಾಗಾದ್ರೆ ಆ ಬೇಕಾದ ವ್ಯಕ್ತಿಯ ಅನಾದಿ ಕಾಲದಿಂದ ಅನಿಮಿತ್ತ ಬಂಧುವಾದ ಪರಮಾತ್ಮನ ಎದುರುಗಡೆ ಕುಣಿಬೇಕು, ಹಾಡಬೇಕು, ಅವನಲ್ಲೇ ಮನಸ್ಸನ್ನ ಇಟ್ಟು ಪರಮಾತ್ಮನ ಆರಾಧನೆ ಮಾಡಬೇಕು. ಇದು ಸಾಧನೆ ಮಾಡುವ ಸಾಧಕನ ಮೊದಲನೇ ಮೆಟ್ಲು ಅಂತ ಉಪದೇಶ ಮಾಡ್ತಾರೆ. ಇದಾದ ಮೇಲೆ ಮತ್ತೆ ನಿಮಿರಾಜ ಪ್ರಶ್ನೆ ಕೇಳ್ತಾನೆ, ಭಗವದ್ ಭಕ್ತರು ಅಂದ್ರೆ ಹೇಗಿರ್ತಾರೆ? ಏನು ಗೋಪಿಚಂದ್ರ ಮುದ್ರೆ ಹಚ್ಕೊಂಡವರನ್ನೇ ಭಕ್ತರ ಅನ್ಬೇಕು, ಭಜನೆ ಮಾಡೋರನ್ನೇ ಭಕ್ತರ ಅನ್ಬೇಕು? ಈಗ ನೋಡಿ, ನಮ್ಮಲ್ಲಿ ಭಕ್ತರ ಅನೇಕ ತರ ಇದ್ದಾರೆ. ಪ್ರತಿನಿತ್ಯ ದೇವಸ್ಥಾನಕ್ಕೆ ಬರೋರನ್ನು ಭಕ್ತರೇ ಅಂತೀವಿ, ಆರಾಧ್ಯ 3 ದಿನ ಬರೋರನ್ನು ಭಕ್ತರೇ ಅಂತೀವಿ, ದ್ವಾದಶಿ ಪಾರಣೆ ಮಾತ್ರ ಬರೋರನ್ನು ಭಕ್ತರೇ ಅಂತೀವಿ. ಪ್ರವಚನ ಬರಲ್ಲ, ದ್ವಾದಶಿ ಪಾರಣೆ ಮಾತ್ರ ಬರ್ತಾರೆ. ಆರಾಧನೆಯಲ್ಲಿ ಬರೋದೇ ಇಲ್ಲ, 10 ಚೀಲ ಅಕ್ಕಿ ಕೊಡ್ತಾರೆ, ಅವರನ್ನು ಭಕ್ತರೇ ಅಂತೀವಿ ನಾವು, ಅಲ್ವಾ? ಹಾಗಾದ್ರೆ ನಿಜವಾಗಿ ಭಕ್ತರಲ್ಲಿ ಎಷ್ಟು ತರಹ ಇದ್ದಾರೆ? ಯಾರನ್ನ ಭಕ್ತ ಅಂತ ಕರಿಬೇಕು? ಭಕ್ತ ಅಂತ ಅನಿಸ್ಕೊಳ್ಳಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು? ಇಷ್ಟಿಷ್ಟಿದ್ರೆ ಇವನನ್ನ ಭಕ್ತ ಅಂತ ಕರಿಬೇಕು. ಅದನ್ನ ಜ್ಞಾನಿಗಳು ಬಹಳ ಸುಂದರವಾಗಿ ತಿಳಿಸ್ತಾರೆ. ನಾವು ಆ ಭಕ್ತರ ಕೋಟು ಎಲ್ಲಿ ಬರ್ತೀವೋ ಗೊತ್ತಿಲ್ಲ. ಉತ್ತಮ ಭಕ್ತ, ಮಧ್ಯಮ ಭಕ್ತ, ಅಧಮ ಭಕ್ತ ಅಂತ 3 ಹೇಳ್ತಾರೆ. ಅಧಮರಲ್ಲಿ ಮತ್ತೆ 3: ಅಧಮ ಅಧಮ, ಅಧಮ ಉತ್ತಮ, ಅಧಮ ಮಧ್ಯಮ. ನಾವು ಅಧಮಾಧಮರಲ್ಲಿ ಕೆಳಗೆ ಬರ್ತೀವಿ. ಹಾಗಾದ್ರೆ ಉತ್ತಮ ಭಕ್ತ ಯಾರು, ಮಧ್ಯಮ ಭಕ್ತ ಯಾರು, ಅಧಮ ಭಕ್ತ ಯಾರು, ಅವರ ವರ್ತನೆ ಹೇಗಿರ್ತದೆ, ಯಾವ ರೀತಿ ದೇವರನ್ನು ಬಳಸ್ಕೊಳ್ತಾರೆ, ಆ ಭಕ್ತರ ಲಕ್ಷಣವನ್ನ ನಾಳೆ ದಿನ ಮತ್ತೆ ನಾವು ಶ್ರವಣ ಮಾಡೋಣ. ಭಾರತೀಯ ಮುಖ್ಯ ಪ್ರಾಣಾಂತ ಶ್ರೀ ಹರೇ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋ